ಸಮೀರ್ ಅನ್ನುವಂಥ ಯೂಟ್ಯೂಬರು ಈ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ದ. ನಾನು ಈ ರೀತಿ ಅವಹೇಳನ ಮಾಡುವಂಥ ಆತನಿಗೆ ಕೊಲೆ ಬೆದರಿಕೆ ಬರುವಂಥದ್ದು ಕೂಡ ಈಗಾಗಲೇ ಶುರುವಾಗಿದೆ. ಆತನ ವಿಳಾಸ ಆಗಿರಲಿ ಅಥವಾ ಆತನ ಪರ್ಸನಲ್ ಫೋನ್ ನಂಬರ್ ಆಗಲಿ, ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹೇಳಿ ಆತ ಭಯ ಬಿದ್ದು ಅದನ್ನೂ ಕೂಡ ಲೈವ್ಗೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಅಳಲನ್ನ ಹಂಚಿಕೊಳ್ಳುವಂತಹ ಸ್ಥಿತಿ ಇವತ್ತು ಆತನಿಗೆ ಬಂದಿದೆ ಅನ್ನೋದಾದ್ರೆ, ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗ್ಲಾದ್ರೂ ತೋರಿಸ್ಕೊಡಿ. ಒಂದು ಹೀನ ಮನೋಸ್ಥಿತಿಯಲ್ಲಿ ಒಬ್ಬ ಯುವತಿಯ ಮೇಲೆ ಅತ್ಯಾಚಾರವನ್ನ ಎಸಗಿ ಆಕೆಯ ಮರ್ಮಾಂಗದಲ್ಲಿ ಮಣ್ಣು ತುಂಬುವಂಥ ಕರ್ನಾಟಕದಲ್ಲಿ ಸಾವಿರಾರು ಮಕ್ಕಳನ್ನ, ಆದರೆ ಹೆಣ್ಣು ಮಕ್ಕಳನ್ನ ಈ ರೀತಿ ನಡುಬೀದಿಯಲ್ಲಿ ಅತ್ಯಾಚಾರ ಮಾಡಿದಂಥ ಪ್ರಕರಣಗಳಿದ್ದಾವೆ ಸ್ವಾಮಿ. ಯಾರು ಕೂಡ ಅದರ ಬಗ್ಗೆ ಮಾತನಾಡ್ತಾ ಇಲ್ಲ. ಆದರೆ ಒಬ್ಬ ಯೂಟ್ಯೂಬರು ಒಂದು ಸತ್ಯ ಘಟನೆಯನ್ನ ನ್ಯಾಯ ಬೇಕು ಅನ್ನುವಂಥದ್ದನ್ನ ಕೇಳುವಂಥ ಸಂದರ್ಭದಲ್ಲಿ ಆತನ ಧರ್ಮವನ್ನ ಎತ್ತುತ್ತೀರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ಚರ್ಚೆ ವಿಷಯ ಸೌಜನ್ಯ ಸೀಕ್ರೆಟ್. ಯಾಕೆ ಇವತ್ತು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಸೌಜನ್ಯ ಕೊಲೆ ಕೇಸನ್ನು ಚರ್ಚೆಗೆ ತೆಗೆದುಕೊಂಡಿದ್ದು ಅಂದರೆ, ಇತ್ತೀಚೆಗೆ ಅಂದರೆ 2 ದಿನದ ಈಚೆಗೆ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಯೂಟ್ಯೂಬರು ಸಮೀರ್ ಅನ್ನುವಂಥ ಯುವಕ ಒಂದು ಕೊಲೆ ಪ್ರಕರಣವನ್ನು ಹೇಗಾಯಿತು ಏನು ಅನ್ನುವಂಥದ್ದನ್ನು ಯಾರ ಹೆಸರೂ ಕೂಡ ತೆಗೆದುಕೊಳ್ಳದೇನೆ ನೇರವಾಗಿ ಯೂಟ್ಯೂಬ್ನಲ್ಲಿ ಒಬ್ಬ ಅಮಾಯಕ ಯುವತಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಪ್ರಕರಣಕ್ಕೆ ನ್ಯಾಯ ಬೇಕು ಅನ್ನೋ ರೀತಿಯಲ್ಲಿ ಚರ್ಚೆಯನ್ನು ಮಾಡ್ತಾನೆ. ಸೊ ಆ ಚರ್ಚೆಯ ಸಂದರ್ಭದಲ್ಲಿ 13 ವರ್ಷ ಆಗ್ತಾ ಬಂದರೂ ಸಿಗಲಿಲ್ಲ ಸೌಜನ್ಯಾಳಿಗೆ ನ್ಯಾಯ. ಅಧಿಕಾರಿಗಳು ವೈದ್ಯರು ಸೇರಿ ಎಸಗಿದರ ಲೋಪ. ಸಿಬಿಐ ನ್ಯಾಯಾಲಯ ಹೈಕೋರ್ಟ್ನಿಂದ ಮಹತ್ವದ ತೀರ್ಪು. ಕುಗ್ಗಿಲ್ಲ ಸೌಜನ್ಯ ಪರ ಹೋರಾಟಗಾರರ ಹುಮ್ಮಸ್ಸು. ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಸಾಧ್ಯತೆ. ಸೌಜನ್ಯ ಕೊಲೆ ಮಾಡಿದ್ದು ಹೀನ ಮನಸ್ಸುಗಳ ತಂಡವ. ಅತ್ಯಾಚಾರ ಮಾಡಿ ಕೊಂದವರಿಗೆ ಆಗಲೇಬೇಕಿದೆ ಕಠಿಣ ಶಿಕ್ಷೆ. ಕೆಲವು ಸ್ವಹಿತಾಸಕ್ತಿಯ ಮನಸ್ಸುಗಳು ಕರ್ನಾಟಕದಲ್ಲಿ ಸೌಜನ್ಯ ಕೊಲೆ ಪ್ರಕರಣದ ವಿರುದ್ಧವಾಗಿರ್ತಕ್ಕಂಥ ಕೆಲವರು ಆ ಯುವತಿಗೆ ನ್ಯಾಯ ಕೊಡಿಸುವ ವಿಚಾರದಲ್ಲಿ ಯೋಚನೆ ಮಾಡುವುದನ್ನು ಬಿಟ್ಟು ಸಮೀರ್ ಅನ್ನುವಂಥ ಯೂಟ್ಯೂಬರು ಈ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ದ. ಈತ ಹಿಂದೂ ವಿರೋಧಿ, ಈತ ಒಂದು ಬೇರೆ ಧರ್ಮಕ್ಕೆ ಸಂಬಂಧಪಟ್ಟವನು ಅನ್ನೋ ಕಾರಣಕ್ಕಾಗಿ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಒಂದು ಸ್ವಹಿತಾಸಕ್ತಿಯಿಂದ ಅಥವಾ ಒಂದು ಧರ್ಮದ ಸ್ವಹಿತಾಸಕ್ತಿಯಿಂದ ಈ ಪ್ರಕರಣವನ್ನು ಚರ್ಚೆಗೆ ತೆಗೆದುಕೊಂಡಿದ್ದಾನೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಶುರುವಾಗಿದೆ. ನಾನು ಈ ರೀತಿ ಅವಹೇಳನ ಮಾಡುವಂಥ ಆತನಿಗೆ ಕೊಲೆ ಬೆದರಿಕೆ ಬರುವಂಥದ್ದು ಕೂಡ ಈಗಾಗಲೇ ಶುರುವಾಗಿದೆ. ಆತನ ವಿಳಾಸ ಆಗಿರಲಿ ಅಥವಾ ಆತನ ಪರ್ಸನಲ್ ಫೋನ್ ನಂಬರ್ ಆಗಲಿ ರಿವೀಲ್ ಆಗಿದೆ ಅಂಥೇಳಿ ಆತ ಭಯ ಬಿದ್ದು ಅದನ್ನೂ ಕೂಡ ಲೈವ್ಗೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಅಳಲನ್ನು ಹಂಚಿಕೊಳ್ಳುವಂಥ ಸ್ಥಿತಿ ಇವತ್ತು ಆತನಿಗೆ ಬಂದಿದೆ ಅನ್ನೋದಾದರೆ, ನಾನು ಅಂಥವರಿಗೆ ನೇರವಾಗಿ ಚಾಲೆಂಜ್ ಮಾಡ್ತೀನಿ. ನಿಮಗೆ ಸೌಜನ್ಯ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಅನ್ನುವಂಥ ಮನೋಸ್ಥಿತಿ ಇದೆಯಾ, ಅಥವಾ ಇಲ್ಲಿ ಒಂದು ಹೀನ ಮನೋಸ್ಥಿತಿಯಲ್ಲಿ ಒಬ್ಬ ಯುವತಿಯ ಮೇಲೆ ಅತ್ಯಾಚಾರವನ್ನು ಎಸಗಿ ಆಕೆಯ ಮರ್ಮಾಂಗದಲ್ಲಿ ಮಣ್ಣು ತುಂಬುವಂಥ, ಮಣ್ಣು ತಿನ್ನುವ ಕೆಲಸವನ್ನು ಮಾಡದಂಥ ಹೀನ ಮನಸ್ಸುಗಳಿದ್ದಾವಲ್ಲ, ಅವುಗಳ ಪರವಾಗಿ ನೀವಿದ್ದೀರಾ? ಸೊ ನಾನು ಅದಕ್ಕೋಸ್ಕರನೇ ಈ ವಿಚಾರವನ್ನು ಇವತ್ತು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಇಡೀ ಸೋಷಿಯಲ್ ಮೀಡಿಯಾವನ್ನು ತೆಗೆದುಕೊಂಡು ನೋಡಿದ್ರೆ ಬರೀ ಸೌಜನ್ಯ ಪ್ರಕರಣವನ್ನೇ ಇವತ್ತು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಸಮೀರ್ ಅನ್ನುವಂಥ ವ್ಯಕ್ತಿಯನ್ನು ವಿರುದ್ಧವಾಗಿ ಮಾತನಾಡುವಂಥ ಕೆಲವು ಮನಸ್ಸುಗಳಿದ್ದಾವೆ. ಆದರೆ ಕರ್ನಾಟಕದಲ್ಲಿ ಸಾವಿರಾರು ಮಕ್ಕಳನ್ನ, ಆದರೆ ಹೆಣ್ಣು ಮಕ್ಕಳನ್ನ ಈ ರೀತಿ ನಡುಬೀದಿಯಲ್ಲಿ ಅತ್ಯಾಚಾರ ಮಾಡಿದಂಥ ಪ್ರಕರಣಗಳಿದ್ದಾವೆ ಸ್ವಾಮಿ. ಯಾರು ಕೂಡ ಅದರ ಬಗ್ಗೆ ಮಾತನಾಡ್ತಾ ಇಲ್ಲ.
ಅದರ ಬಗ್ಗೆ ಜಾತಿ ಅಥವಾ ಧರ್ಮ ಅಲ್ಯಾವುದೂ ಬರ್ತಾ ಇಲ್ಲ. ಆದರೆ ಒಬ್ಬ ಯೂಟ್ಯೂಬರು ಒಂದು ಸತ್ಯ ಘಟನೆಯನ್ನ ನ್ಯಾಯ ಬೇಕು ಅನ್ನುವಂಥದ್ದನ್ನು ಕೇಳುವಂಥ ಸಂದರ್ಭದಲ್ಲಿ ಆತನ ಧರ್ಮವನ್ನು ಎತ್ತುತ್ತೀರಿ. ಇನ್ಯಾವುದೋ ದೇವಾಲಯದ ಹೆಸರಿನಲ್ಲಿ ಅದನ್ನೇನೋ ವಶಪಡಿಸ್ಕೊಳ್ಳಿಕ್ಕೆ ಕುತಂತ್ರವನ್ನು ಮಾಡಿದಿರಿ, ಅವನಿಗೆ ಯಾರೋ ಫಂಡ್ ಕೊಟ್ಟು ಬಿಟ್ಟಿದ್ದಾರೆ, ಹಾಗೆ ಹೀಗೆ ಅನ್ನುವಂಥ ಏನು ತಲೆ ಇಲ್ಲದ ರೀತಿಯಲ್ಲಿ ಚರ್ಚೆಯನ್ನು ಮಾಡ್ತೀರಿ. ಆದರೆ ಇಲ್ಲಿ ಚರ್ಚೆ ಆಗಬೇಕಾಗಿರುವಂಥದ್ದು ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ನಾನಿವತ್ತು ನ್ಯಾಯಾಲಯದ ತೀರ್ಪನ್ನು ಇಟ್ಕೊಂಡೇ ಇವತ್ತು ಚರ್ಚೆಗೆ ಕೂತ್ಕೊಂಡಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಲ್ಲಿ ಈ ಸೌಜನ್ಯ ಕೊಲೆ ಆಗಿತ್ತು, ನಾನು ಎಲ್ಲೂ ಕೂಡ ಆ ಸ್ಥಳನೂ ತೆಗೆದುಕೊಳ್ಳೋದಿಲ್ಲ. ಯಾಕೆಂದರೆ ಸಂಬಂಧಪಟ್ಟಂಥವ್ರು ಈಗಾಗಲೇ ನ್ಯಾಯಾಲಯದಿಂದ ಆದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಈ ವಿಚಾರವನ್ನು ಚರ್ಚೆ ಮಾಡಬಾರ್ದು, ನಮ್ಮ ಹೆಸರನ್ನು ಎಲ್ಲೂ ಕೂಡ ಅಲ್ಲಿ ಎತ್ತಬಾರ್ದು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ನ್ಯಾಯಾಲಯಗಳ ಮೂಲಕ ಹೇರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಎಸ್, ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ತಲೆಬಾಗಿ ನಡೀಲೇಬೇಕಾಗಿದೆ. ಸಂವಿಧಾನಕ್ಕೆ ಅಥವಾ ನ್ಯಾಯಾಲಯಕ್ಕೆ ತಲೆಬಾಗಿನೇ ಕೆಲವು ಸತ್ಯ ಘಟನೆಗಳನ್ನು ನಾವು ಹೇಳಲೇಬೇಕಾಗಿದೆ. ಜನರ ಮುಂದೆ ಈ ವಿಚಾರ ಚರ್ಚೆ ಆಗಲೇಬೇಕಾಗಿದೆ. 2012ರಲ್ಲಿ ಸೌಜನ್ಯ ಕೊಲೆ ಆಗುತ್ತೆ. ಅದಾದ ಬಳಿಕ ಸುಮಾರು 12-13 ವರ್ಷ, ಇದು 2025, 12-13 ವರ್ಷಗಳ ಕಾಲ ಒಬ್ಬ ಅಮಾಯಕ ಯುವತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಇನ್ನೂ ಆಗ್ತಾ ಇದೆ, ನ್ಯಾಯಾಲಯಗಳಲ್ಲಿ ವಿಚಾರಣೆಗಳಾಗ್ತವೆ. ಆದರೆ ನ್ಯಾಯ ಎಲ್ಲಿ ಅಂತೇಳಿ ನೋಡಿದ್ರೆ ನ್ಯಾಯ ದೇವತೆ ಕಣ್ಮುಚ್ಚಿ ಕುಳಿತಿದ್ದಾಳೆ ಅಂತ ಹೇಳಿ ಕುಹಕವನ್ನು ಆಡುವಂಥ ಮನೋಸ್ಥಿತಿಗಳು ಇವತ್ತು ನಮ್ಮ ಸಮಾಜದಲ್ಲಿ ಇದ್ದಾವೆ. ನಾನಿಲ್ಲಿ ಯಾವುದೇ ದೇವಸ್ಥಾನದ ಬಗ್ಗೆ ಮಾತನಾಡೋದಿಲ್ಲ, ಯಾವುದೇ ಒಬ್ಬ ವ್ಯಕ್ತಿಯ ಪರವಾಗಿ ನಾನು ಇಲ್ಲಿ ಮಾತಾಡೋದಿಲ್ಲ, ಅಥವಾ ವ್ಯಕ್ತಿ ವಿರುದ್ಧವಾಗಿಯೂ ನಾನು ಮಾತಾಡೋದಿಲ್ಲ. ಯಾಕೆಂದರೆ ಅಂಗೈ ಹುಣ್ಣಿಗೆ ಇವತ್ತು ಕನ್ನಡಿ ಬೇಕಾಗಿಲ್ಲ. ಈ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದನ್ನು ನ್ಯಾಯಾಲಯ ಹೇಳದೆ ಹೋದರೂ ಕೂಡ ನ್ಯಾಯಾಲಯ ಬಹಳ ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ಹೇಳಿದೆ. ಯಾವಾಗ ಈ ಸೌಜನ್ಯ ಕೊಲೆ ಪ್ರಕರಣ ಆಯಿತು, ಅದಾದ ಬಳಿಕ ಕರ್ನಾಟಕದಲ್ಲಿ ದೊಡ್ಡ ಸಂಚಲನ ಶುರುವಾಯಿತು. ಇಡೀ ಭಾರತದಲ್ಲಿ ಈ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಾದಂಥ ನಿರ್ಭಯ ಪ್ರಕರಣ ಹೇಗೆ ಚರ್ಚೆ ಆಯಿತು, ಅದೇ ರೀತಿ ಈ ಪ್ರಕರಣ ಕೂಡ ಇಡೀ ದೇಶದಲ್ಲಿ ಬಹಳ ದೊಡ್ಡ ಚರ್ಚೆ ಆಯಿತು. ಆದರೆ ಬರೀ ಅದು ಚರ್ಚೆಗೆ ಸೀಮಿತ ಆಯಿತು. ಆದರೆ ಈಗ ಮತ್ತೆ ಅದೇ ವಿಚಾರ ಚರ್ಚೆ ಆಗ್ತಾ ಇದೆ. ಸೊ ಆ ಕಾರಣಕ್ಕೆ ಇವತ್ತು ಇದ್ರ ವಿಚಾರವನ್ನು ಹೇಳಲೇಬೇಕು ನೀವು ಅಂಥೇಳಿ ನಮ್ಮ ಕಚೇರಿಗೆ ಅನೇಕ ಜನ ಇವತ್ತು ಕರೆ ಮಾಡಿ ಒತ್ತಡವನ್ನು ತಂದಂಥ ಪರಿಣಾಮ, ಜೊತೆಗೆ ಒಬ್ಬ ಯೂಟ್ಯೂಬರ್ ಮೇಲೆ ಈ ವಿಚಾರವನ್ನು ಚರ್ಚೆ ಮಾಡಿದ ಕಾರಣಕ್ಕೆ ನೀವು ಬೆದರಿಕೆ ಹಾಕ್ತೀರಿ, ಆತನ ಪರ್ಸ್ನಲ್ ನಂಬರ್ಗಳನ್ನು ಫೈಂಡ್ ಔಟ್ ಮಾಡ್ತೀರಿ, ಜೊತೆಗೆ ಅವನ ಮನೆ ವಿಳಾಸವನ್ನು ಫೈಂಡ್ ಔಟ್ ಮಾಡಿಕೊಂಡು ಅವನಿಗೆ ಬೆದರಿಕೆ ಹಾಕುವಂಥ ಪ್ರಯತ್ನ ಮಾಡ್ತೀರಿ ಅನ್ನೋದಾದರೆ ನಾವು ಎಲ್ಲದಕ್ಕೂ ರೆಡಿ. ಓಪನ್ ಚಾಲೆಂಜ್ ಮಾಡ್ತೀನಿ ನಾನು. ಈ ವಿಚಾರದಲ್ಲಿ ಯಾರೇ ಚರ್ಚೆಗೆ ಬಂದರೂ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಬರಲಿ ಯಾರು ಬೇಕಾದರೂ ಕೂಡ. ಸೊ ಯಾಕೆ ಅಂದರೆ ಇವತ್ತು ಗಿರೀಶ್ ಮಟ್ಟಣ್ಣವರು ಇರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು, ಅಥವಾ ಅವರ ಇಡೀ ಟೀಮ್ ಏನಿದೆ, ಸೌಜನ್ಯ ಕೊಲೆ ಪ್ರಕರಣದಲ್ಲಿ ನ್ಯಾಯ ಬೇಕು. ಒಬ್ಬ ಅಮಾಯಕ ಯುವತಿಯ ಮೇಲೆ ಅಮಾನುಷವಾಗಿ ಅತ್ಯಾಚಾರವನ್ನು ಮಾಡಿ ಆಕೆಯ ಯೋನಿ ಒಳಗಡೆ ಮಣ್ಣು ತುಂಬಿ 4 ಇಂಚು ಮಣ್ಣು ತುಂಬಿದೆ ಅಂತೇಳಿ ಅಲ್ಲಿ ರಿಪೋರ್ಟೇ ಹೇಳ್ತಾ ಇದೆ. ಸೊ ಈ ರೀತಿಯ ಕೆಟ್ಟ ಮನಸ್ಥಿತಿಯಲ್ಲಿ ಒಬ್ಬ ಯುವತಿಯ ಮೇಲೆ ಅತ್ಯಾಚಾರವನ್ನು ಮಾಡುವಂಥವು ನಿಜಕ್ಕೂ ಮನುಷ್ಯನಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಮೃಗಗಳು ಅಂತಲೇ ಹೇಳ್ಬೋದು. ನ್ಯಾಯಾಲಯ ಕೂಡ ಇದನ್ನೇ ಸ್ಪಷ್ಟವಾಗಿ ಹೇಳಿದೆ. CBI ನ್ಯಾಯಾಲಯ ಕೂಡ ಯಾವಾಗ ಈ 2023ರಲ್ಲಿ ಸಂತೋಷ್ ರಾವ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನ ಕೆಲವು ವ್ಯಕ್ತಿಗಳು ತೆಗೆದುಕೊಂಡು ಬಂದು ಈತನೇ ಆರೋಪಿ ಅಂತೇಳಿ ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡ್ತಾರೆ. ಆದರೆ ಪೊಲೀಸ್ ಅಧಿಕಾರಿಗಳು ಅವತ್ತು ನಾವೇ ಇವನನ್ನು ಹಿಡಿದಿದ್ದೀವಿ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳಲ್ಲೂ ಕೂಡ ಬಿಂಬಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಇವರೇ ದೊಡ್ಡ ಹೀರೋಗಳು ಅನ್ನೋ ಥರದಲ್ಲಿ ಫೋಸ್ ಕೊಡ್ತಾರೆ. ಅದಾದ ಬಳಿಕ ಸತ್ಯ ಏನು ಅನ್ನುವಂಥದ್ದು ಇವತ್ತು ಹೊರಗಡೆ ಬಿದ್ದಿದೆ. ಆತನ ಕುಟುಂಬ, ಸಂತೋಷ್ ರಾವ್ ಕುಟುಂಬ ಸುಮಾರು 5 ವರ್ಷಗಳ ಕಾಲ ನರಕವನ್ನು ಅನುಭವಿಸಿದ್ದಾರೆ ರೀ. ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಯಾವುದಾದ್ರು ಅನ್ಯಾಯಗಳಾದರೆ, ಅತ್ಯಾಚಾರಗಳಾದಂಥ ಸಂದರ್ಭದಲ್ಲಿ ಯಾವ ಮನುಷ್ಯನಿಗೆ ಇವತ್ತು ಆಕ್ರೋಶ, ಕೋಪ ಬರೋದಿಲ್ಲ ಹೇಳಿ? ಕರ್ನಾಟಕ ಶಾಂತಿಯ ಬೀಡು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ. ಆದರೆ ಅಲ್ಲಲ್ಲಿ ಇರ್ತಕ್ಕಂಥ ಈ ಥರದ ಕೆಟ್ಟ ಮನಸ್ಥಿತಿಗಳನ್ನು ಮಟ್ಟ ಹಾಕದೆ ಹೋದರೆ ನಮ್ಮ ಸಮಾಜ ಇವತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮುಂದಿನ ಪೀಳಿಗೆ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ನಾವು ಇವತ್ತು ಆ ರೀತಿಯ ಒಂದು ನಿರ್ಮೂಲವಾದಂಥ ಶಾಂತಿಯ ಸಮಾಜವನ್ನು ಕಟ್ಟಬೇಕು. ಇಲ್ಲಿ ಜಾತಿ, ಧರ್ಮ, ಹಾಳು ಮೂಳು ಅಂದ್ಕೊಂಡು ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ ಅಪರಾಧಿಗಳಿಗೂ ಶಿಕ್ಷೆ ಆಗೋದಿಲ್ಲ, ಯಾವ ಅಕ್ರಮಗಳಿಗೂ ಕೂಡ ಇಲ್ಲಿ ನ್ಯಾಯ ಸಿಕ್ಕೋದಿಲ್ಲ. ಅಕ್ರಮಗಳಲ್ಲಿ ಭಾಗಿಯಾದಂಥವ್ರಿಗೆ, ನಿರಪರಾಧಿಗಳಿಗೆ ಶಿಕ್ಷೆ ಆಗುವಂಥದ್ದು ಇಲ್ಲಿ ಪ್ರಭಾವಿಗಳು ತಮ್ಮ ಶಕ್ತಿಯನ್ನು ಬಳಸ್ಕೊಂಡು, ತಮ್ಮ ಇನ್ಫ್ಲೂಯೆನ್ಸ್ಗಳನ್ನು ಬಳಸ್ಕೊಂಡು ತಮಗೆ ಹೇಗೆ ಬೇಕೋ ಹಾಗೆ ನ್ಯಾಯವನ್ನು
ನ್ಯಾಯದ ದೇವತೆಗೆ ಕಣ್ಣು ಕಟ್ಟಿ ತಮಗೆ ಬೇಕಾದ ರೀತಿಯಲ್ಲಿ ನ್ಯಾಯಾಂಗದ ವ್ಯವಸ್ಥೆಯನ್ನೇ ತಿರುಚುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಅವತ್ತು ಈ ಕೊಲೆ ಪ್ರಕರಣ ಆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಏನು ಇದು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದರು, ಡಿ.ವಿ. ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದರು. ಇದೇ ಇವತ್ತು ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ದರು. ಹಾಗಾದರೆ ಇವರೆಲ್ಲ ಏನು ಮಾಡ್ತಾ ಇದ್ರು? ಇವತ್ತು ರಾಜಕಾರಣಿಗಳು ಕೂಡ ಈ ಪ್ರಕರಣದಲ್ಲಿ ನಾವು ದೋಷಿಗಳು ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಈ ವಿಚಾರವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಲಿಕ್ಕೆ ಅವತ್ತಿನ ಅಧಿಕಾರದಲ್ಲಿರ್ತಕ್ಕಂಥ ಈ ನಾಯಕರುಗಳು ಪೊಲೀಸ್ ಇಲಾಖೆಗೆ ಒತ್ತಡವನ್ನು ತಂದು ನ್ಯಾಯ ಎಲ್ಲಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕಾಗಿತ್ತು. ಎಲ್ಲವನ್ನೂ ಕೂಡ ನ್ಯಾಯಾಲಯವೇ ಪತ್ತೆ ಹಚ್ಚಬೇಕು ಅನ್ನುವಂಥದ್ದು ಆಗೋದಿಲ್ಲ. ನ್ಯಾಯಾಂಗ ವ್ಯವಸ್ಥೆ ಇರತಕ್ಕಂಥದ್ದು ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಅದಕ್ಕೆ ಸರಿಯಾದಂಥ ರಿಪೋರ್ಟ್ ಅನ್ನು ಕೊಟ್ಟಂಥ ಸಂದರ್ಭದಲ್ಲಿ ನ್ಯಾಯಾಲಯಗಳು ಅದಕ್ಕೆ ತೀರ್ಪನ್ನು ಕೊಡ್ತವೆ, ಸತ್ಯಾಸತ್ಯತೆಯನ್ನು ಪರಾಮರ್ಶೆ ಮಾಡಿ. ಆದರೆ ಸತ್ಯದ ಪರವಾಗಿ ಇರಬೇಕಾದಂಥ ಪೊಲೀಸ್ ಅಧಿಕಾರಿಗಳು, ಸತ್ಯದ ಪರವಾಗಿ ಇರಬೇಕಾದಂಥ ವೈದ್ಯರುಗಳು ಅವತ್ತು ಕಲ್ಪ್ರಿಟ್ಗಳಾಗಿ ಸುಳ್ಳು ಕೇಸ್ಗಳನ್ನು ಯಾವುದೋ ಒಬ್ಬ ಅಮಾಯಕ ವ್ಯಕ್ತಿಯ ಮೇಲೆ ಹಾಕಿ ಸಂತೋಷ್ ರಾವ್ ಅನ್ನುವಂಥವನೇ ನಿಜವಾದ ಅಪರಾಧಿ ಅಂತೇಳಿ ಸಿಬಿಐನಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅವತ್ತಿನಲ್ಲಿದ್ದಂಥ ಈ ದಿನ ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥ ಅಧಿಕಾರಿಗಳು ಆತನ ಮೇಲೆ ಆರೋಪಗಳನ್ನು ಹೊರಿಸ್ತಾರೆ. ಸೊ ಆತನನ್ನು ಜೈಲಿಗೆ ಕಳಿಸ್ತಾರೆ, ನಾವೇ ಹಿಡಿದು ಬಿಟ್ಟಿದ್ದೀವಿ ಅವನನ್ನು ಅಂಥೇಳಿ. ಆದರೆ 2023ರಿಂದ ಮೊನ್ನೆವರೆಗೆ ಸೊ ಆತ ಜೈಲಿನಲ್ಲಿ ಇರ್ತಾನೆ. ಇಡೀ ಅವರ ಏನು ಈ ಸೌಜನ್ಯ ಕೊಲೆ ಪ್ರಕರಣವನ್ನು ವಿರೋಧಿಸುವಂಥ ಅಥವಾ ಅದರ ಬಗ್ಗೆ ಮಾತಾಡಿದರೆ ಸಾಕು ಇದು ಏನು ಆ ಧರ್ಮ ಈ ಧರ್ಮ ಅಂತ ಹೇಳಿ ಬೊಬ್ಬೆ ಹೊಡೆಯುವಂಥ ಈ ಪಟಾಲಂ ಏನಿದೆ ಇದು ಎಲ್ಲಿ ಹೋಗಿತ್ತು? ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗುವಂಥ ಸಂದರ್ಭದಲ್ಲಿ ಎಲ್ಲರಿ ಹೋಗಿತ್ತು? ಸೊ ಆತ ಇವತ್ತು ನ್ಯಾಯಾಲಯದ ಸಿಬಿಐ ನ್ಯಾಯಾಲಯ ಕೂಡ ಸ್ಪಷ್ಟವಾಗಿ ಈ ಗಿರೀಶ್ ರಾವ್ ಅನ್ನುವಂಥ ವ್ಯಕ್ತಿ ಇಲ್ಲಿ ಅಪರಾಧಿ ಅಲ್ಲ, ಈತ ಒಬ್ಬ ಅಮಾಯಕ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನ್ಯಾಯಾಲಯ ಹೇಳುತ್ತೆ. ಅದಾದ ಬಳಿಕ ಇದೇ ಸಿಬಿಐ ತಂಡ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸುತ್ತೆ. ಜೊತೆಗೆ ಈ ಸೌಜನ್ಯ ಕೊಲೆ ಪ್ರಕರಣದ ಏನು ಈ ಕುಟುಂಬ ಏನಿದೆ, ಸೌಜನ್ಯ ಅವರ ಕುಟುಂಬ, ಈ ಕುಟುಂಬ ಕೂಡ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸುತ್ತೆ. ಜೊತೆಗೆ ಸಂತೋಷ್ ರಾವ್ ಕುಟುಂಬದವರು ಕೂಡ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ಈ ಕೊಲೆ ಪ್ರಕರಣ ಏನಿದೆ ಇದನ್ನು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಸೊ ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಆದರೆ ನಾವು ಇದರಲ್ಲಿ ಸತ್ಯ ಏನಿದೆ ಅನ್ನೋಂಥದ್ದು ಬಯಲು ಮಾಡಲಿಕ್ಕೆ ಇದನ್ನು ಮರು ತನಿಖೆಗೆ ಕೊಡಿ ಅಂಥೇಳಿ. ಆದರೆ ಹೈಕೋರ್ಟು ಅವತ್ತು ಈ ಕಳೆದ 5 ತಿಂಗಳ ಹಿಂದೆ ಹೈಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ. ಸೊ ಈಗ ತನಿಖೆ ಮಾಡಲಿಕ್ಕೆ ಹೋದರೆ ಇಲ್ಲಿ ಯಾವ ಸಾಕ್ಷಿಗಳು ಇಲ್ಲ, ಸಾಕ್ಷಿಗಳೆಲ್ಲ ಸರ್ವನಾಶ ಆಗಿ ಹೋಗಿದ್ದಾವೆ. ಸೊ ಈಗ ಮತ್ತೆ ತನಿಖೆ ಮಾಡಲಿಕ್ಕೆ ಅಂತ ಹೋದರೆ ಇದು ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಕಮಿಟಿಯನ್ನು ಮಾಡಬೇಕು. ಸೊ ಇದು ಅಕ್ವಿಟಲ್ ಕಮಿಟಿ ಏನಿದೆ ಆ ಅಕ್ವಿಟಲ್ ಕಮಿಟಿಗೆ ನಾನು ಈ ಒಂದು ಆದೇಶವನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಈ ಆದೇಶ ಅದು ಆ ಪ್ರತಿ ಅವ್ರಿಗೂ ಕೂಡ ಅಕ್ವಿಟಲ್ ಕಮಿಟಿಗೂ ಕೂಡಿ ಅಕ್ವಿಟಲ್ ಕಮಿಟಿ ಏನಿದೆ ಇಲ್ಲಿ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಸೊ ಅವರಿಗೆ ಶಿಕ್ಷೆ ಆಗಬೇಕು. ಇಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಮೊದಲು ಅಕ್ವಿಟಲ್ ಕಮಿಟಿ ಫೈಂಡ್ ಔಟ್ ಮಾಡಬೇಕು ಅಂತೇಳಿ ಹೇಳ್ತಾರೆ. ಸೊ ಅಕ್ವಿಟಲ್ ಕಮಿಟಿಯಲ್ಲಿ ಯಾರಿರ್ತಾರೆ? ADGP ಇರ್ತಾರೆ. ಸೊ ADGPಯ ಅಧ್ಯಕ್ಷತೆಯಲ್ಲಿ ಅಕ್ವಿಟಲ್ ಕಮಿಟಿ ಇರುತ್ತೆ. ಸೊ ನಾನು ಜನಸಾಮಾನ್ಯರ ಏನು ತಿಳುವಳಿಕೆಗೆ ಅಥವಾ ಕೆಲವರಿಗೆ ಗೊತ್ತಿರುತ್ತೆ ಆದರೂ ಕೂಡ ನಾನು ಹೇಳ್ತೀನಿ, ADGP ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಅಕ್ವಿಟಲ್ ಕಮಿಟಿ ಇರುತ್ತೆ. ಸೊ ಈ ಅಕ್ವಿಟಲ್ ಕಮಿಟಿ ಏನಿದೆ ಸೊ ಇದು ಈಗ ತನಿಖೆಯನ್ನು ಮಾಡಬೇಕು, ಯಾರು ತಪ್ಪಿತಸ್ಥರಿದ್ದಾರೆ. ಸೊ ಇಲ್ಲಿ ಇಡೀ ಕೊಲೆ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಕ್ಕಾಗಲಿ ಸೌಜನ್ಯಾಳಿಗಾಗಲಿ ನ್ಯಾಯ ಸಿಕ್ಕಿಲ್ಲ. ನ್ಯಾಯಾಲಯ ಸ್ಪಷ್ಟವಾಗಿ ಹೇಳುತ್ತೆ, ಒಬ್ಬ ವ್ಯಕ್ತಿ ಈ ರೀತಿ ಬ್ರೂಟಲ್ ಅತ್ಯಾಚಾರ ಅಥವಾ ಮರ್ಡರನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಒಂದು ಸೀಕ್ರೆಟ್ ತಂಡವೇ ಒಂದು ತಂಡ ಇಲ್ಲಿ ಕೆಲಸ ಮಾಡಿದೆ. ಸೊ ಒಬ್ಬ ವ್ಯಕ್ತಿಗಿಂತ ಹೆಚ್ಚು ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಸೊ ಆ ಸತ್ಯ ಬಯಲಾಗಬೇಕಾಗಿದೆ. ಸೊ ಇಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಇಲ್ಲಿ ಎಲ್ಲಿ ಯಾರ್ಯಾರು ಈ ತಪ್ಪು ಮಾಡಿದ್ದಾರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ನೋಡೋದಾದ್ರೆ ಸೊ ಇಲ್ಲಿ ಒಂದು ಮೆಡಿಕಲ್ ರಿಪೋರ್ಟ್ಗಳು ಕೂಡ ಸರಿಯಾಗಿಲ್ಲ. ಇಲ್ಲಿ 2 ರೀತಿಯ ಎವಿಡೆನ್ಸ್ಗಳಿರ್ತವೆ, ಒಂದು ಟೆಕ್ನಿಕಲ್ ಎವಿಡೆನ್ಸು ಮತ್ತು ಮೆಡಿಕಲ್ ಎವಿಡೆನ್ಸು. ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸು ಕೂಡ ಸರಿಯಾಗಿಲ್ಲ, ಜೊತೆಗೆ ಮೆಡಿಕಲ್ ಎವಿಡೆನ್ಸು ಸರಿಯಾಗಿಲ್ಲ. ಹಾಗಾದರೆ ತಪ್ಪು ಯಾರದ್ದು? ಅವತ್ತು ಈ ಪ್ರಕರಣವನ್ನು ತನಿಖೆ ನಡೆಸಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳದ್ದು, ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡಿರ್ತಕ್ಕಂಥ ವೈದ್ಯರದ್ದು. ಸೊ ನ್ಯಾಯಾಲಯ ಇದನ್ನು ಸ್ಪಷ್ಟವಾಗಿ ಹೇಳಿದೆ. ಹೈಕೋರ್ಟ್ ಕೂಡ ಇದನ್ನು ಎತ್ತಿ ಹಿಡಿದಿದೆ, ಸಿಬಿಐ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು. ಸೊ ಹೈಕೋರ್ಟ್ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಎಲ್ಲಿ ಟೆಕ್ನಿಕಲ್ ಎವಿಡೆನ್ಸು ಕೂಡ ಇಲ್ಲ, ಜೊತೆಗೆ ಮೆಡಿಕಲ್ ಎವಿಡೆನ್ಸು ಇಲ್ಲ. ಈಗಾಗಲೇ 12 ವರ್ಷ ಆಗ್ತಾ ಬಂತು ಈ ಪ್ರಕರಣ ಆಗಿ. ಸೊ ಈಗ ಮರು ತನಿಖೆಗೆ ನಾವು ಏನಾರು ಆದೇಶ ಮಾಡಿದರೆ ಇದು ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಈ ಅರ್ಜಿಗಳನ್ನು ಸೌಜನ್ಯ ಪ್ರಕರಣ ಏನಿದೆ, ಸೌಜನ್ಯ ಕುಟುಂಬದವರು ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು, ಜೊತೆಗೆ ಸಂತೋಷ್ ರಾವ್ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು, ಜೊತೆಗೆ ಸಂತೋಷ್ ರಾವೇ ಕೊಲೆ ಆರೋಪಿ ಅಂತ ಹೇಳಿ
ಈ CBI ಕೊಟ್ಟಿರ್ತಕ್ಕಂಥ ಏನು ಮೇಲ್ಮನವಿ ಇದೆಯಲ್ಲ, ಸೊ ಇದನ್ನೂ ಕೂಡ ಸೇರಿ ಎಲ್ಲ ಅರ್ಜಿಗಳನ್ನು ಹೈಕೋರ್ಟು ವಜಾಗೊಳಿಸುತ್ತೆ. ಸೊ ವಜಾಗೊಳಿಸಿದ ನಂತರ 12 ವರ್ಷ ಆಗ್ತಾ ಬಂತು. ಈಗ ಮತ್ತೆ ಇದನ್ನು ತನಿಖೆ ಮಾಡಲಿಕ್ಕೆ ಹೋದ್ರೆ ಇದು ಆಗೋದಿಲ್ಲ. ಆದರೆ ಇದನ್ನು ಅಕ್ವಿಟಲ್ ಕಮಿಟಿಯಲ್ಲಿ ADGP ನೇತೃತ್ವದಲ್ಲಿ ಏನಿದೆ, ಸೊ ಇದು ಇಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು, ಸೊ ಇವೆಲ್ಲವನ್ನು ಕೂಡ ಫೈಂಡ್ ಔಟ್ ಮಾಡಬೇಕು, ಇದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಈ ರಿಪೋರ್ಟನ್ನು ಅವ್ರಿಗೂ ಕೂಡ ಕೊಡಿ ಅಂತ ಹೇಳಿ ನ್ಯಾಯಾಲಯ ಆದೇಶವನ್ನು ಮಾಡುತ್ತೆ. ಆದರೆ ಸೌಜನ್ಯ ಕೊಲೆ ಪ್ರಕರಣಕ್ಕೆ ನ್ಯಾಯ ಇನ್ನೂ ಕೂಡ ಸಿಕ್ಕಿಲ್ಲ. ಸೊ ನ್ಯಾಯ ಬೇಕು ಅಂತೇಳಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಇವತ್ತು ಸೌಜನ್ಯ ಪರವಾದಂಥ ಹೋರಾಟ ಮಾಡುವಂಥ ಗಿರೀಶ್ ಮಟ್ಟಣ್ಣವರಾಗಿರಲಿ ಅಥವಾ ಮಹೇಶ್ ಶೆಟ್ಟಿ ಏನು ತಿಮ್ರೋಡಿ ಅವರಾಗಿರಲಿ, ಸೊ ಅವರ ಜೊತೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಬಹಳ ದೊಡ್ಡ ಸಹಸ್ರಾರು ಸಂಖ್ಯೆಯ ಒಂದು ಟೀಮ್ ಇದೆ, ಹೋರಾಟವನ್ನು ಮಾಡ್ತಾ ಇದೆ. ಅವಳು ಯಾರಿಗೂ ಕೂಡ ಸಂಬಂಧಿಗಳಲ್ಲ, ಸೌಜನ್ಯ ಯಾರಿಗೂ ಕೂಡ ಸಂಬಂಧಿಗಳಲ್ಲ. ಆದರೆ ಕರ್ನಾಟಕದಲ್ಲಿ ಈ ಥರದ ಪ್ರಕರಣಗಳು ಮತ್ತೆ ಮತ್ತೆ ಆಗಬಾರದು. ಈಗ ನೀವು ನೋಡ್ತಾ ಇರ್ಬೋದು, ಅನೇಕ ಕಡೆಗಳಲ್ಲಿ ಈ ಥರದ ಪ್ರಕರಣಗಳಾಗ್ತವೆ. ಅಮಾಯಕರ ಮೇಲೆ, ಅಮಾಯಕ ಯುವತಿಯರ ಮೇಲೆ ಅತ್ಯಾಚಾರಗಳಾಗ್ತಾವಿದ್ದಾವೆ, ಎಳೆಯ ಮಕ್ಕಳ ಮೇಲೆ ಅತ್ಯಾಚಾರಗಳಾಗಿದ್ದಾವೆ. ನಾವು ಇತ್ತೀಚೆಗೆ ಕೆಲವು ಕಡೆ ನೋಡಿದ ಸಂದರ್ಭದಲ್ಲಿ 3 ವರ್ಷದ ಮಕ್ಕಳ ಮೇಲೂ ಕೂಡ, ಹೆಣ್ಣು ಮಕ್ಕಳ ಮೇಲೂ ಕೂಡ ಅತ್ಯಾಚಾರ ಮಾಡದಂಥ ಹೀನ ಮನಸ್ಸುಗಳು ಇವತ್ತು ನಮ್ಮ ಜೊತೆಯಲ್ಲಿದ್ದಾವೆ, ನಮ್ಮ ಮುಂದೆ ಇದ್ದಾವೆ. ಆದರೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದಾದರೆ ಪೊಲೀಸ್ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ನಡೆಸಬೇಕು. ಎಲ್ಲೋ ಮೂಲೆಯಲ್ಲೇ ಕುತ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಯಿಗೆ ಬಂದ ರೀತಿಯಲ್ಲಿ ಅದನ್ನು ವಿರೋಧಿಸಿ ಮಾತನಾಡಿದ್ರಲ್ಲ. ಸೌಜನ್ಯ ಪ್ರಕರಣವೂ ಸೇರಿದಂತೆ ಯಾರ್ಯಾರು ಈ ರೀತಿ ಅಮಾಯಕ ಯುವತಿಯರ ಮೇಲೆ, ಅಮಾಯಕ ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ಶಿಕ್ಷೆ ಆಗೋ ರೀತಿಯಲ್ಲಿ ಇದು ಒಂದು ರೀತಿ ಮಾದರಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡು ಈ ಹೋರಾಟವನ್ನು ಮಾಡಲಾಗ್ತಾ ಇದೆ. ಕರ್ನಾಟಕದ ಹಲವಾರು ಬಾರಿ ಈ ಸೌಜನ್ಯ ಪ್ರಕರಣವನ್ನು ತೆಗೆದುಕೊಂಡು ಹೋರಾಟಗಳು ನಡೆದಿದ್ದಾವೆ. ಈಗ ಗಿರೀಶ್ ಮಟ್ಟಣ್ಣವರು ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ, ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಜೊತೆಲಿದ್ದಾರೆ. ಇದ್ರ ಜೊತೆಯಲ್ಲಿ ಬಹಳಷ್ಟು ದೊಡ್ಡ ತಂಡವೇ ಇದೆ. ಆದರೆ ಈ ತಂಡ ಯಾರು ಕೂಡ ತಮ್ಮ ಸ್ವಾರ್ಥಕ್ಕಾಗಲಿ, ಯಾರೋ ದುಡ್ಡು ಕೊಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಲಿ ಹೋರಾಟ ಮಾಡ್ತಿಲ್ಲ ರೀ, ನ್ಯಾಯೋಚಿತವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ನಮ್ಮ ಮನೆಯ ಮಕ್ಕಳು ನೆಮ್ಮದಿಯಾಗಿ ಮುಂದಿನ ದಿನಗಳಲ್ಲಿ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಶಿಕ್ಷೆಯ ಪ್ರಮಾಣ, ಒಂದು ಕೋರ್ಟ್ನಲ್ಲಿ ಒಂದು ನ್ಯಾಯಾಧೀಶರು ಒಂದು ತೀರ್ಪನ್ನು ಕೊಟ್ಟರೆ ಅದು ಮುಂದಿನ ಎಲ್ಲ ಪ್ರಕರಣಗಳಿಗೆ ದಾರಿ ದೀಪ ಆಗಬೇಕು ಅನ್ನೋ ಕಾರಣಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಯಾವುದೂ ಕೂಡ ನಿಮಗೆ ಲೆಕ್ಕವೇ ಬರೋದಿಲ್ಲ. ಸಮೀರ್ ಅನ್ನುವಂಥ ಯೂಟ್ಯೂಬರು ಇದನ್ನು ಯೂಟ್ಯೂಬ್ನಲ್ಲಿ ಹೇಳಿದ ಅನ್ನೋ ಕಾರಣಕ್ಕಾಗಿ ಆತನಿಗೆ ಬೆದರಿ ಹಾಕೋದು ಅಥವಾ ಧಮಕಿ ಹಾಕುವಂಥದ್ದು, ಸೊ ಆತನಿಗೆ ಬಾಯಿ ಬಂದ ರೀತಿಯಲ್ಲಿ ಧರ್ಮ ಮತ್ತೊಂದು ಮುಗಿದೊಂದನ್ನು ಇಟ್ಕೊಂಡು ಹೇಳುವಂಥದ್ದು, ಆತನಿಗೆ ಯಾರೋ ದುಡ್ಡು ಕೊಟ್ಟು ಮಾಡಿಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥದ್ದು. ಇವತ್ತು ನಾನು ಮಾತನಾಡ್ತಾ ಇದ್ದೇನೆ ರೀ, ನಾನು ಹಿಂದೂ ಧರ್ಮದಲ್ಲೇ ಹುಟ್ಟಿರ್ತಕ್ಕಂಥವನು. ನನಗೆ ಯಾರು ದುಡ್ಡು ಕೊಡ್ತಿದ್ದಾರೆ, ಯಾರಾದರೂ ಕೊಡೋರಿದ್ರೆ ಬರಲಿ ನೋಡೋಣ, ಮುಖಕ್ಕೆ ಒಗೆದು ಬಿಸಿನೀರಿಗೆ ಚೆಲ್ಲಿ ಕಳಿಸ್ತೀನಿ. ಇಲ್ಲಿ ಸಿಗಬೇಕಾಗಿರ್ತಕ್ಕಂಥದ್ದು ಅಮಾಯಕ ಜೀವಗಳ ಹಾನಿಯಾದಂಥ ಸಂದರ್ಭದಲ್ಲಿ ನ್ಯಾಯ ಬೇಕು. ಈ ಕಾನೂನು ವ್ಯವಸ್ಥೆಯಲ್ಲಿ ನ್ಯಾಯಕ್ಕಾಗಿ ಹೋರಾಡುವಂಥದ್ದು ಇದು ಒಂದು ವ್ಯವಸ್ಥೆ. ಅಂಬೇಡ್ಕರ್ ಅವರು ಹೋರಾಟಕ್ಕೆ ಏನು ಸಂವಿಧಾನದಲ್ಲಿ ದಾರಿ ಮಾಡಿಕೊಟ್ಟಿದ್ದಾರೆ, ಅದು ನ್ಯಾಯೋಚಿತವಾದಂಥ ಹೋರಾಟವನ್ನು ಮಾಡಲಿಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂಬೇಡ್ಕರ್ ಅವರಿಗೆ ಏನು ಒಂದು ಬೇರೆ ಬೇರೆ ಕಾರಣಕ್ಕೆ ಅಥವಾ ಇಲ್ಲಿ ಅಮಾಯಕರು ಅಥವಾ ಏನು ಈ ತಪ್ಪಿತಸ್ಥರು ತಪ್ಪಿಸ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಸಂವಿಧಾನವನ್ನು ರಚನೆ ಮಾಡಿಲ್ಲ. ಅಂಬೇಡ್ಕರ್ ಅವರನ್ನು ಕೂಡ ತೇಜೋವಧೆ ಮಾಡುವಂಥದ್ದು ಆಗಿ ಹೋಗಿದೆ, ಈಗಾಗಲೇ ನಾವು ಅದನ್ನೆಲ್ಲ ನೋಡಿದ್ದೀವಿ. ಆದರೆ ನಾನು ಕೂಡ 27 ವರ್ಷ ಇದೇ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಆದರೆ ನ್ಯಾಯ ಸಿಗುವಂಥ ಸಂದರ್ಭದಲ್ಲಿ ಸಿಗದೆ ಹೋದರೆ ಈ ಕ್ರಿಮಿಕೀಟಗಳು ಏನಿದ್ದಾವೆ ಇವು ವಿಜೃಂಭಣೆಯಿಂದ ಮೆರೀತಿದ್ದಾವೆ. ನಾವೇನು ಮಾಡಿದರೂ ಕೂಡ ನಡೆದು ಹೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಏನು ಅಟ್ಟಹಾಸವನ್ನು ಮೆರೆಯುವಂಥದ್ದನ್ನು ನಾವು ನಮ್ಮ ಕಣ್ಣು ಮುಂದೆ ಇವತ್ತು ನೋಡ್ತಾ ಇದ್ದೀವಿ. ಅನೇಕ ಪ್ರಕರಣಗಳಲ್ಲಿ ಇವತ್ತು ಸಮೀರ್ ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ಸತ್ಯ ಇದೆ. ಸಮೀರ್ ಎಲ್ಲೂ ಕೂಡ ಯಾವುದನ್ನು ಸುಳ್ಳಾಗಿ ಹೇಳಿಲ್ಲ. ಕೆಲವು ವಿಚಾರಗಳನ್ನು ಆತ ಹೇಳುವಂಥ ಸಂದರ್ಭದಲ್ಲಿ ಹೇಳುವ ರೀತಿಯಲ್ಲಿ ಬದಲಾಗಿರ್ಬೋದು, ಆದರೆ ಹೇಳಿದ್ದೆಲ್ಲವೂ ಕೂಡ ಸತ್ಯನೇ. ಸೊ ದೇವಸ್ಥಾನ ಮತ್ತೊಂದು ಮುಗಿದೊಂದು ಇಲ್ಲಿ ಯಾವುದು ಮುಖ್ಯ ಆಗಿಲ್ಲ. ಸೊ ಅದು ಅವರವರ ಧಾರ್ಮಿಕತೆಯ ಅವರವರ ಮನೋಭಿಲಾಷೆಯ ವಿಚಾರದಲ್ಲಿ ಅವರೆಲ್ಲರೂ ಕೂಡ ಅದನ್ನು ಸಮರ್ಥಿಸ್ಕೊಳ್ತಾರೆ, ಓಕೆ. ಆದರೆ ಒಬ್ಬ ಸೌಜನ್ಯಾಳಂತಹ ಒಬ್ಬ ಅಮಾಯಕ ಯುವತಿಯ ಕೊಲೆ ವಿಚಾರದಲ್ಲೂ ಕೂಡ ನೀವು ಯಾವುದ್ಯಾವುದೋ ವಿಚಾರಗಳನ್ನು ತಂದು ತಿಳುಕಾಕ್ತೀರಿ ಅನ್ನೋದಾದರೆ, ನಾನು ಇಲ್ಲಿ ಕೋರ್ಟ್ ವಿಚಾರದಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಿದ್ನಲ್ಲ, ಈಗ ಇನ್ನಷ್ಟು ವಿಚಾರಗಳನ್ನು ಹೇಳ್ತೀನಿ. ಈ ಬೀದಿ ಹೋರಾಟ ಅಥವಾ ಏನು ಈ ಕಾನೂನು ರೀತಿಯ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಒಂದು ಟೀಮ್ ಏನಿದೆ ಸೌಜನ್ಯ ಕೊಲೆ ಪ್ರಕರಣ ವಿಚಾರ ಸಂಬಂಧಪಟ್ಟಾಗೆ, ಸೊ ಇವರು ಹೋರಾಟವನ್ನು ಮಾಡದೆ ಹೋಗಿದ್ದಿದ್ರೆ ಸೌಜನ್ಯ ಕೊಲೆ ಪ್ರಕರಣ ಈ 12-13 ವರ್ಷ ಜೀವಂತವಾಗೇ ಇರ್ತಾ ಇರಲಿಲ್ಲ.
ಸೊ ಇವತ್ತು ಅನೇಕ ಯುವತಿಯರ ಮೇಲೆ ಅತ್ಯಾಚಾರಗಳಾದರೂ ಕೂಡ ಬಹಳಷ್ಟು ಹೆಸರುಗಳು ಇವತ್ತು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ, ನಮ್ಮ ನೆನಪಿಗೆ ಬರೋದೇ ಇಲ್ಲ. ಸೊ ಅಂಥ ಪ್ರಕರಣಗಳಂತ ಬಂದಂಥ ಸಂದರ್ಭದಲ್ಲಿ ಅವರ ಬೆನ್ನಿಗೆ ಯಾರೂ ನಿಂತಿಲ್ಲ ರೀ. ನಿಮಗೆ ತಾಕತ್ತು ಅನ್ನೋದಿದ್ರೆ ಈ ಸೌಜನ್ಯ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ವಿರುದ್ಧವಾಗಿ ಮಾತನಾಡುವಂಥವ್ರು ಅಥವಾ ಯಾವ ಒಬ್ಬ ವ್ಯಕ್ತಿಯ ಹೆಸರನ್ನ ತೆಗೆದುಕೊಂಡು ಬರ್ತಿದ್ದಾರೆ ಹಾಗೆ ಹೀಗೆ ಅಂತೇಳಿ ಬೊಬ್ಬೆ ಹೊಡೆಯುವಂಥವ್ರು, ನಿಜಕ್ಕೂ ನಿಮಗೆ ತಾಕತ್ತು ಅನ್ನೋಂತಿದ್ರೆ ಚಳವಳಿಯನ್ನು ಕಟ್ಟಿ ಒಬ್ಬ ಅಮಾಯಕ ಯುವತಿಯ ಮೇಲೆ ಎಲ್ಲಾದರೂ ಕೂಡ ಅತ್ಯಾಚಾರ ಅಂತ ಸಂದರ್ಭದಲ್ಲಿ ನ್ಯಾಯದ ಪರವಾಗಿ ನಿಮಗೆ ತಾಕತ್ತಿದ್ರೆ ನಿಂತು ನೋಡಿ. ಹೋರಾಟದ ಸ್ವರೂಪ ಹೇಗಿರುತ್ತೆ, ಹೋರಾಟ ಮಾಡುವಂಥವರಿಗೆ ಈ ವ್ಯವಸ್ಥೆ ಹೇಗೆ ಜೊತೆಗೆ ನಿಲ್ಲುತ್ತೆ ಅನ್ನೋಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ವ್ಯವಸ್ಥೆಗಳ ನಡುವೆ, ಎಡರು ತೊಡರುಗಳ ನಡುವೆ ಒಬ್ಬ ಅಮಾಯಕ ಯುವತಿಯ ಪರವಾಗಿ ಹೋರಾಟ ಮಾಡುವಂಥವ್ರಿಗೆ ನಿಮಗೆ ತಾಕತ್ತು ಅನ್ನುವಂಥದ್ದಿದ್ರೆ, ಅಥವಾ ಕರುಣೆ ಅಥವಾ ಮಮತೆ ಅನ್ನುವಂಥದ್ದಿದ್ರೆ, ಅಥವಾ ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿದ್ದಾರೆ, ಮುಂದಿನ ಜೀವನದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಬೇಕು, ಅತ್ಯಾಚಾರ ಅನಾಚಾರಗಳು ಆಗಬಾರ್ದು ಅನ್ನೋಂಥ ಮನೋಸ್ಥಿತಿ ನಿಮಗಿದ್ರೆ, ಸೊ ಇಂಥ ವಿಚಾರಗಳಿಗೆ ಬೆಂಬಲವನ್ನು ಕೊಡೋದನ್ನು ಕಲೀರಿ. ಎಲ್ಲ ವಿಚಾರಗಳಲ್ಲೂ ರಾಜಕೀಯವನ್ನು ತರೋದು, ಧರ್ಮವನ್ನು ತರೋದು, ಏನ್ರಿ ಸಾಧಿಸ್ತೀರಿ ನೀವು? ಸೊ ಇಲ್ಲಿ ಈಗಾಗಲೇ ಏನು ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಎಲ್ಲವೂ ಕೂಡ ಸರ್ವನಾಶ ಆಗಿದ್ದಾವೆ. ನ್ಯಾಯಾಲಯವೇ ಇದನ್ನ ಸ್ಪಷ್ಟವಾಗಿ ಹೇಳಿದೆ. ಸಾಕ್ಷಿ ಎಲ್ಲವನ್ನು ಕೂಡ ನಾಶ ಮಾಡಲಾಗಿದೆ. ಹಾಗಾದ್ರೆ ಯಾರು ಮಾಡಿದ್ರು ಕೊಲೆ? ಇದನ್ನ ಯಾರು ಮಾಡಿದ್ರು ಈ ರೀತಿ ಅತ್ಯಾಚಾರವನ್ನ? ಯಾರು? ಹಾಗಾದ್ರೆ CCTV ಫುಟೇಜ್ಗಳನ್ನು ಪೊಲೀಸರು ಯಾಕೆ ಅವತ್ತು ಆ ಸಾಕ್ಷಿಗಳನ್ನು ಕಲೆ ಹಾಕಲಿಲ್ಲ? ಸೊ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ವೈದ್ಯರು ಇವತ್ತು ಏನೀಗಾಗಲೇ ಅಲ್ಲಿ ಇರ್ತಕ್ಕಂಥ ಈ ಸ್ಪರ್ಮಟೋ ಜೀವ ಏನಿದೆ ಅಂದರೆ ಅತ್ಯಾಚಾರ ಮಾಡಿದಂಥ ಸಂದರ್ಭದಲ್ಲಿ ಆದಂಥ ಪ್ರಕರಣ ಸಂದರ್ಭದಲ್ಲಿ ಒಂದು ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ. ಆ ಗೋಲ್ಡನ್ ಪೀರಿಯಡ್ ಒಳಗಡೆಗೆ ಸೊ ಆ ಫರ್ಮ್ಸ್ ಏನಿದೆ ಅದನ್ನು ಬಿದ್ದಂಥ ಸಂದರ್ಭ ಪ್ರತಿಯೊಂದನ್ನು ಕೂಡ ಕಲೆ ಹಾಕಿ ಲ್ಯಾಬೊರೇಟರಿಗಳಿಗೆ ಕಳಿಸ್ಬೇಕು. ಲ್ಯಾಬ್ಗಳಲ್ಲಿ ಅದನ್ನು ಪರಿಶೀಲನೆಯನ್ನು ಮಾಡಿ ವರದಿಯನ್ನು ತಯಾರಿಸಬೇಕು. ಆದರೆ ಸಂಬಂಧಪಟ್ಟಂಥ ಈ ಪೋಸ್ಟ್ ಮಾರ್ಟಮ್ ಮಾಡಿರ್ತಕ್ಕಂಥ ಮಹಾನುಭಾವರು ವೈದ್ಯರು ಅದನ್ನು ಮಾಡಿಲ್ಲ. ಸೊ ಆ ಗೋಲ್ಡನ್ ಪೀರಿಯಡನ್ನು ಮುಗಿದಾದ ಮೇಲೆ ಸೊ ಆ ಫರ್ಮ್ಸ್ಗಳಲ್ಲಿ ಒಂದು ರೀತಿ ಫಂಗಸ್ಗಳು ಕ್ರಿಯೇಟ್ ಆದಮೇಲೆ ಸೊ ಅದನ್ನು ಲ್ಯಾಬ್ಗೆ ಕಳಿಸ್ತಾರೆ. ಲ್ಯಾಬ್ನಲ್ಲಿ ಯಾರು ತಪ್ಪಿತಸ್ಥರು ಅನ್ನುವಂಥದ್ದು ಕಂಡುಹಿಡಿಯೋಕ್ಕೆ ಸಾಧ್ಯವೇ ಆಗೋದಿಲ್ಲ. DNA ಟೆಸ್ಟ್ ಮಾಡಲಿಕ್ಕೂ ಕೂಡ ಇಲ್ಲಿ ಅವಕಾಶ ಇರೋದಿಲ್ಲ. DNA ಟೆಸ್ಟ್ ಮಾಡಿದರೆ ಆಟೋಮೆಟಿಕ್ ಆಗಿ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಹೌದು ಇಲ್ಲಿ ಎಷ್ಟು ಜನ ಈಕೆ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ, ಕೊಲೆಗೆ ಎಷ್ಟು ಜನ ಇಲ್ಲಿ ತಮ್ಮನ್ನು ತಾವು ಬಳಸ್ಕೊಂಡಿದ್ದಾರೆ, ಅವೆಲ್ಲವೂ ಕೂಡ ಹೊರಗಡೆ ಬರ್ತಿತ್ತು. ಆದರೆ ಯಾವ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಆ ಕೆಲಸವನ್ನು ಮಾಡಲಿಲ್ಲ. ವೈದ್ಯರು ಕೂಡ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಲಿಲ್ಲ. ಹಾಗಾದರೆ ಇವರಿಗೆ ಸಮಾಜ ಪರವಾದಂಥ ಕಾಳಜಿ ಎಷ್ಟರ ಮಟ್ಟಿಗೆ ಇದೆ? ಸೊ ನಾವಿವತ್ತು ಅದನ್ನು ಪ್ರಶ್ನೆ ಮಾಡಲೇಬೇಕಾಗಿದೆ. 12 ವರ್ಷ ಆದರೂ ಕೂಡ ಒಬ್ಬ ಯುವತಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಅಂದರೆ, ಹಾಗಾದರೆ ನಿನ್ನೆ ಮೊನ್ನೆ ಆಗಿರೋ ಪ್ರಕರಣಗಳಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತಾ? ನೀವ್ಯಾರಾದರೂ ಇದ್ರ ಪರವಾಗಿ ಚಳವಳಿಯನ್ನು ಕಟ್ಟಿ ನ್ಯಾಯದ ಪರವಾಗಿ ನಿಂತು ಹೋರಾಟ ಮಾಡುವಂಥ ತಾಕತ್ತಿದೆಯಾ? ಕನ್ನಡ ಚಳವಳಿಗಳು ಬಂದ ಸಂದರ್ಭದಲ್ಲಿ ಕೇವಲ ಕನ್ನಡ ಪರ ಕಾರ್ಯಕರ್ತರು ಮಾತ್ರ ಹೋರಾಟವನ್ನು ಮಾಡಬೇಕು. ಇಲ್ಲಿ ಯಾರು ಕೂಡ ಧ್ವನಿ ಎತ್ತೋದಿಲ್ಲ. ನಮ್ಮ ಪಾಡಿಗೆ ನಮ್ಮ ಜೀವನ ನಮ್ಮ ಇದಲ್ಲ ರೀ ಜೀವನ. ಎಲ್ಲರೂ ಕೂಡ ಶಾಂತಿಯುತವಾಗಿ ಬದುಕಬೇಕು ಅನ್ನೋದಾದರೆ ಒಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಕೈ ಜೋಡಿಸಬೇಕಾಗಿದೆ. ಸೊ ಅಂಥ ವ್ಯವಸ್ಥೆಯನ್ನು ನಾವು ಇವತ್ತು ಕ್ರಿಯೇಟ್ ಮಾಡಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ ಇವತ್ತು ಬೀದಿಯಲ್ಲಿ ಹೋರಾಟಗಳಾಗ್ತಾ ಇರ್ತಕ್ಕಂಥದ್ದು, ಕಾನೂನು ವ್ಯವಸ್ಥೆಯಲ್ಲಿ ಈ ವಿಚಾರವನ್ನು ಇಟ್ಕೊಂಡು ಹೋರಾಟಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಈಗಾಗಲೇ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲ, ಜೊತೆ ಮೆಡಿಕಲ್ ಎವಿಡೆನ್ಸ್ ಇಲ್ಲ, ಇವೆಲ್ಲವೂ ಕೂಡ ಸರ್ವನಾಶ ಆಗಿ ಹೋಗಿದ್ದಾವೆ. ಸೊ ಇದೇ ವಿಚಾರವನ್ನು ಈಗಾಗಲೇ ಹಿರಿಯ ವಕೀಲರಾದಂಥ MR ಬಾಲಕೃಷ್ಣ ಹಾಗೆ ಅವರ ತಂಡ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಸೊ ಈ ಅಕ್ವಿಟಲ್ ಕಮಿಟಿ ಕೂಡ ಈಗಾಗಲೇ ನ್ಯಾಯಾಲಯ ಇನ್ನೂ ಒಂದು ವಿಚಾರಗಳನ್ನು ಹೇಳ್ಬಿಡ್ತೀನಿ ನಿಮಗೆ. ಈ ಸಮೀರ್ ಈ ವಿಚಾರಗಳನ್ನು ಎಲ್ಲೂ ಕೂಡ ಹೇಳಿಲ್ಲ. ಈ ಅಕ್ವಿಟಲ್ ಕಮಿಟಿ ಏನಿದೆ ಇದು ADGPಯ ನೇತೃತ್ವದಲ್ಲಿ ಇರತಕ್ಕಂಥ ಕಮಿಟಿ. ಆದರೆ ಈ ಕಮಿಟಿ ನ್ಯಾಯಾಲಯ ತೀರ್ಪು ಕೊಟ್ಟ ನಂತರವೂ ಕೂಡ ಈ ADGP ನೇತೃತ್ವದ ಕಮಿಟಿ ಏನು ಮಾಡ್ತಾ ಇದೆ? ಕಟ್ಟೆ ಹಾಕ್ತಾ ಇದೆಯಾ? RTIDನಲ್ಲಿ ಈಗ ಅರ್ಜಿ ಸಲ್ಲಿಸಿದ್ದಾರೆ. ಇದು ಏನು ಮಾಡಿದೆ, ಏನು ಕತೆ ಅಂಥೇಳಿ, ಏನು ತಪ್ಪಿತಸ್ಥರು ಯಾರಿದ್ದಾರೆ, ಅವ್ರಿಗೆ ಏನಾದರೂ ಶಿಕ್ಷೆ ಆಗಿದೆಯಾ, ಅದಕ್ಕೆ ಸಂಬಂಧಪಟ್ಟಂಗೆ ರಿಪೋರ್ಟ್ ಏನಾದ್ರು ರೆಡಿ ಆಗಿದೆಯಾ, ಕೊಡಿ ನಮಗೆ ಅಂಥೇಳಿ. ಆದರೆ ಇದುವರೆಗೆ ಕೂಡ ಈ RTI ಅರ್ಜಿಗೆ ರಿಪ್ಲೈ ಕೊಡುವಂಥ ಕೆಲಸವನ್ನು ADGPಯೂ ಮಾಡಿಲ್ಲ, ಪೊಲೀಸ್ ಇಲಾಖೆ ಯಾವ ಅಧಿಕಾರಿಗಳು ಮಾಡಿಲ್ಲ. ಪ್ರತಿಪಕ್ಷದಲ್ಲಿ ಇರತಕ್ಕಂಥ R ಅಶೋಕ್ ಅವರು ಈ ವಿಚಾರವನ್ನು ಚರ್ಚೆಗೆ ತೆಗೆದುಕೊಳ್ಳೋದಿಲ್ಲ. ಯಾಕೆಂದ್ರೆ ಅವತ್ತು ರೆಸ್ಪಾನ್ಸಿಬಿಲಿಟಿ ಇರಲಿಲ್ವಾ ಇವರಿಗೆ? DV ಸದಾನಂದ ಗೌಡರು ಅವತ್ತು ಮುಖ್ಯಮಂತ್ರಿ ಆಗಿದ್ರಲ್ವ, ಇವ್ರಿಗೆ ಯಾರಿಗೂ ಕೂಡ ಅದರ ಮಾಹಿತಿ ಇರಲಿಲ್ವಾ? ಯಾಕೆ ಇವರೆಲ್ಲ ಧ್ವನಿ ಎತ್ತುತ್ತಾ ಇಲ್ಲ? ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ? ಕೇವಲ ರಾಜಕಾರಣದ ವಿಚಾರ ಅಥವಾ ಧರ್ಮದ ವಿಚಾರ ಬಂದಂಥ ಸಂದರ್ಭದಲ್ಲಿ ಬಾಯಿ ಬಿಟ್ಟು ಮಾತಾಡ್ತೀರಿ. ಆದರೆ ಇಂಥ ಅಮಾಯಕರ ವಿಚಾರ ಬಂದಂಥ ಸಂದರ್ಭದಲ್ಲಿ ನಿಮಗೆ ಧ್ವನಿ ಅಡಗೋಗ್ಬಿಡುತ್ತಾ?
ನಾನು ಈ ವಿಚಾರವನ್ನು ಬಹಿರಂಗವಾಗಿ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ ವಿಚಾರವನ್ನು ಕೂಡ ಇಂಥ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಜಾತಿ, ಧರ್ಮ, ಮತ್ತೊಂದು ಮಗದೊಂದು ನೋಡಬಾರ್ದು. ಸತ್ಯವನ್ನು ಹುಡುಕುವಂಥ ಕೆಲಸವನ್ನು ಮಾಡಬೇಕು. 2023ರಲ್ಲಿ ಜೂನ್ 16ನೇ ತಾರೀಕು ಸಂತೋಷ್ ರಾವ್ನ ಅಕ್ವಿಟಲ್ ಕಮಿಟಿ ಅಥವಾ ಏನು ಅಕ್ವಿಟಲ್ ಅದನ್ನು ಈಗ ಏನು ನೀವೇ ತಪ್ಪಿತಸ್ಥ ಅಂತ ಹೇಳಿ ಜೈಲಿಗೆ ಕಟ್ಟಲಾಗುತ್ತೆ. ಆದರೆ ಅಲ್ಲಿಂದ ಇಲ್ಲಿವರೆಗೆ ಆತನಿಗೆ ನ್ಯಾಯ ಸಿಕ್ಕೋದಿಲ್ಲ. ಮೊನ್ನೆ ನ್ಯಾಯಾಲಯವೇ ತೀರ್ಪು ಕೊಟ್ಟ ನಂತರ ಆತ ಜೈಲಿಂದ ಹೊರಗಡೆ ಬರ್ತಾನೆ. ಅವನ ಇಡೀ ಕುಟುಂಬ ಇವತ್ತು ಏನು ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸಿ, ನೋವನ್ನು ಅನುಭವಿಸಿ, ನರಕ ಅನುಭವಿಸಿದೆ ರೀ ಆ ಕುಟುಂಬ. ಸೊ ಇಷ್ಟೆಲ್ಲ ಆದಂಥ ಸಂದರ್ಭದಲ್ಲೂ ಕೂಡ ನ್ಯಾಯಾಲಯ ಆದೇಶ ಕೊಡುವವರೆಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ರು? ಹಾಗಾದರೆ ಸತ್ಯವನ್ನು ಹುಡುಕುವ ಕೆಲಸ ಇವ್ರದ್ದು ಅಲ್ವಾ? ಸಂಬಳ ಇವರಿಗೆ ನಮ್ಮ ನಿಮ್ಮ ತೆರಿಗೆ ಹಣದಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಸಂಬಳವನ್ನು ಕೊಡ್ತಾ ಇರತಕ್ಕಂಥದ್ದು ಇವರಿಗೆ ಬದ್ಧತೆ ಇರೋದಿಲ್ವಾ? ಸತ್ಯವನ್ನು ಹುಡುಕುವಂಥ ಕೆಲಸ ಇವ್ರದ್ದಲ್ವಾ? ಕಾನೂನು ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ ಅಂತ ಇರ್ತಕ್ಕಂಥದ್ದು ಏನಕ್ಕೋಸ್ಕರ ಪೊಲೀಸ್ ಇಲಾಖೆನ ನೀವೆಲ್ಲ ಮಾಡ್ಕೊಂಡಿದ್ದೀವಿ? ಸೊ ಇದನ್ನು ಹುಡುಕಬೇಕಾದಂತೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವತ್ತಿರ್ತಕ್ಕಂಥದ್ದು. ಆದರೆ ಅವರೆಲ್ಲರೂ ಕೂಡ ಇವತ್ತು ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಇವತ್ತು ಎಲ್ಲ ಸಾಕ್ಷಿಗಳು ಸಂಪೂರ್ಣವಾಗಿ ನಾಶ ಆಗಿ ಹೋಗಿದ್ದಾವೆ. ಸಂತೋಷ್ ರಾವನ್ನು ಕೂಡ 11ನೇ ತಾರೀಕು ಹಿಡ್ಕೊಂಡು ಬಂದು ಅವನನ್ನು ವಶಕ್ಕೆ ತೆಗೆದುಕೊಂಡು ಇಲ್ಲಿ 13ನೇ ತಾರೀಕು ಅವನ ಮೇಲೆ ಕೇಸ್ ಫೈಲ್ ಮಾಡ್ತಾರೆ, ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾರೆ ಅನ್ನೋದಾದರೆ 2 ದಿನ ಹಾಗಾದ್ರೆ ಏನು ಮಾಡಿದ್ರು? ಆತನೇ ತಪ್ಪಿತಸ್ಥ ಅಂತೇಳಿ ಅವನ ಮೇಲೆ ಟಾರ್ಚರ್ ಮಾಡಿ ಅವನನ್ನು ತಪ್ಪಿತಸ್ಥ ಅಂತೇಳಿ ನೀವು ಒಪ್ಕೊಳ್ಬೇಕು ಅಂತೇಳಿ ಅವನ ಮೇಲೆ ಪ್ರೆಷರ್ ಹಾಕಿದ್ರಾ? ಸೊ ಇದು ಇವತ್ತು ನ್ಯಾಯಾಲಯ ಕೇಳುತ್ತಿರ್ತಕ್ಕಂಥ ಪ್ರಶ್ನೆ. ತಪ್ಪೇನಿದೆ ಅದರಲ್ಲಿ? ಅಲ್ಲಿ ಇರ್ತಕ್ಕಂಥ ಅವತ್ತಿನ ಏನು ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಅವತ್ತು CCTV ಫುಟೇಜ್ಗಳನ್ನು ಹುಡುಕಿದ್ರೆ ಸಿಕ್ತಿತ್ತು. ಆ CCTV ಫುಟೇಜ್ಗಳು ಕೂಡ ಇವತ್ತಿಲ್ಲ. ಅವುಗಳನ್ನು ಕಲೆಕ್ಟ್ ಮಾಡುವ ಕೆಲಸವನ್ನು ಇವರು ಮಾಡಲಿಲ್ಲ. ಸೊ ಈಗಾಗಲೇ ನ್ಯಾಯಾಲಯ ತೀರ್ಪು ಕೊಟ್ಟ ಆದ ನಂತರ ಕೂಡ ಸರ್ಕಾರಕ್ಕೂ ಬದ್ಧತೆ ಇರಲ್ವಾ? ಅದು ಯಾವುದೇ ಸರ್ಕಾರ ಇರಲಿ, ಅವತ್ತು ಇರ್ತಕ್ಕಂಥ ಸರ್ಕಾರವೂ ಕೂಡ ಈ ವಿಚಾರದಲ್ಲಿ ತಗಾದೇನು ಎತ್ತಲಿಲ್ಲ, ಈ ವಿಚಾರದಲ್ಲಿ ಏನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಯಾಕೆಂದರೆ ಅಮಾಯಕರು ಯಾವ ಬಡವರು ಹುಡುಗಿ ಏನು ಬೇಕಾದ್ರೂ ನೋಡಿ, ಅದಾಗ ಶ್ರೀಮಂತರ ಪರವಾಗಿ ಆದರೆ ಅಥವಾ ಅವರ ಮನೆಯ ಮಕ್ಕಳಿಗಾದರೆ ಎಲ್ಲರೂ ಕೂಡ ಜೊತೆಯಾಗಿ ನಿಲ್ತಾರೆ, ಬಹಳ ದೊಡ್ಡ ಇಶ್ಯೂ ಆಗುತ್ತೆ. ಆದರೆ ಬಡವರ ಮಕ್ಕಳಿಗಾದರೆ ಯಾರೂ ಕೂಡ ಧ್ವನಿ ಎತ್ತೋದಿಲ್ಲ. ಸೊ ಇದೇ ಪ್ರಕರಣ, ಅದಕ್ಕೆಲ್ಲೂ ಕೂಡ ಪ್ರತ್ಯಕ್ಷ ಸಾಕ್ಷಿ. ಸೊ ಇಷ್ಟೆಲ್ಲ ಆದಂಥ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಅರ್ಜಿಗಳು ಈಗಾಗಲೇ ವಜಾ ಆಗಿದ್ದಾವೆ. ಕೋರ್ಟ್ ಆಲ್ರೆಡಿ ಮಹತ್ವದ ತೀರ್ಪನ್ನು ಕೊಟ್ಟಾಗಿದೆ. ಪೋಸ್ಟ್ ಮಾರ್ಟಮ್ನಲ್ಲೂ ಕೂಡ ಇಲ್ಲಿ ಒಬ್ಬ ವ್ಯಕ್ತಿ ಇದರಲ್ಲಿ ಕೊಲೆ ಮಾಡಿರುವಂಥದ್ದಲ್ಲ. ಸೊ ಇಲ್ಲಿ ಹಲವರು ಜನರಿದ್ದಾರೆ ಅನ್ನುವಂಥದ್ದನ್ನು ಕೋರ್ಟ್ ಹೇಳಿದೆ. ಪೋಸ್ಟ್ ಮಾರ್ಟಮ್ನಲ್ಲಿ ಎಡವಟ್ಟಾಗಿದೆ, ಇಲ್ಲಿ ಸರಿಯಾದ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ. ಸೊ ಇಷ್ಟೆಲ್ಲ ಆದಂಥ ಸಂದರ್ಭದಲ್ಲಿ FSL ರಿಪೋರ್ಟ್ ಕೂಡ ಸರಿಯಾಗಿ ಕಳಿಸಿಲ್ಲ. FSLಗೆ ಸರಿಯಾದ ಫರ್ಮ್ಸನ್ನು ಅವತ್ತು ಕಳಿಸಿದ್ರೆ FSLನಲ್ಲಿ ಸರಿಯಾದಂಥ ರಿಪೋರ್ಟ್ ಬರ್ತಿತ್ತು. ಆದರೆ FSLನಲ್ಲಿ ಇರತಕ್ಕಂಥದ್ದು ಏನು ವರದಿಯನ್ನು ಗಮನಿಸಿಕೊಂಡು ಈಗ ಕೋರ್ಟ್ ಹೇಳಿರೋ ಪ್ರಕಾರ ಸೊ ಇಲ್ಲಿ ತಪ್ಪಿತಸ್ಥರು ಯಾರು ಅನ್ನೋಂಥದ್ದು ಇನ್ನೂ ಫೈಂಡ್ ಔಟ್ ಆಗಬೇಕಾಗಿದೆ. ಸಂತೋಷ್ ರಾವ್ ಅನ್ನುವಂಥವನು ಈತನನ್ನ ಮೇಲೆ ಅನಗತ್ಯವಾಗಿ ಬಲವಂತವಾಗಿ ಈತನನ್ನು ತಪ್ಪಿತಸ್ಥ ಅಂತ ಹೇಳಿ ಮಾಡಲಾಗಿದೆ ಅನ್ನುವಂಥದ್ದು ಇವತ್ತು ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಆತ ಒಬ್ಬ ನಿರ್ದೋಷಿ ಅನ್ನುವಂಥದ್ದು ಇವತ್ತು ಜನರ ಮುಂದೆ ಕಣ್ಮುಂದೆ ಕಾಣ್ತಾ ಇದೆ. ಸೊ ಇದೆಲ್ಲದರ ಜೊತೆಯಲ್ಲಿ ಮೇನ್ ಆಗಿ ಉದ್ದೇಶಪೂರ್ವಕವಾಗಿಯೇ ಈ ಸಂತೋಷ್ ರಾವನ್ನು ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅನ್ನುವಂಥದ್ದನ್ನು ಕೂಡ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಹೈಕೋರ್ಟ್ ಇವತ್ತು ಹೇಳಿದೆ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಆತನ ಕೈವಾಡ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಯಿತು. ಹಾಗಾದರೆ ಈ ಏನು ಸೌಜನ್ಯ ಪ್ರಕರಣದಲ್ಲಿ ಭಾಗಿಯಾದಂಥವ್ರು ಯಾರು? ನ್ಯಾಯಾಲಯ ಹೇಳಿರೋ ಪ್ರಕಾರ ಒಬ್ಬ ವ್ಯಕ್ತಿ ಈ ಪ್ರಕರಣವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಇಷ್ಟು ಅಮಾನುಷವಾಗಿ ನಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದರಲ್ಲಿ ಹಲವರು ಇದ್ದಾರೆ, ಇದನ್ನು ತನಿಖೆ ಆಗಬೇಕಿತ್ತು ಆದರೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳುತ್ತೆ. ಹಾಗಾದರೆ ತನಿಖೆ ಮಾಡಬೇಕಾದಂಥವ್ರು ಯಾರು? ಈಗ ತನಿಖೆ ಮಾಡಲಿಕ್ಕೆ ಯಾವ ಸಾಕ್ಷಿಗಳು ಉಳಿದಿಲ್ಲ. ಸೊ ಆದರೂ ಕೂಡ ತನಿಖೆ ಮಾಡಲಿಕ್ಕೆ ಇದು ಅರ್ಹತೆ ಇರುವಂಥ ಪ್ರಕರಣ ಅನ್ನುವಂಥದ್ದನ್ನು ನ್ಯಾಯಾಲಯ ಹೇಳುತ್ತೆ. ಸೊ ಹಾಗಾದರೆ ತನಿಖೆಯೂ ಆಗದೇನೆ ಸೊ ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆಯೂ ಆಗದೆ ಹೋದಂಥ ಸಂದರ್ಭದಲ್ಲಿ ನ್ಯಾಯವನ್ನು ನಾವು ಎಲ್ಲಿ ಕೇಳೋದು? ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋರು ಯಾರು? ನ್ಯಾಯವನ್ನು ಎಲ್ಲಿ ಕೇಳಬೇಕು? ನ್ಯಾಯಾಲಯಗಳಲ್ಲೇ ಇಲ್ಲಿ 12-13 ವರ್ಷ ನಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಕುಟುಂಬ ನ್ಯಾಯಕ್ಕಾಗಿ ಎಲ್ಲಿ ಹೋಗಬೇಕು? ನೀವೇ ಹೇಳಿ ಇವತ್ತು ವಿರೋಧಿಸುವಂಥವರು. ಸೊ ಇಷ್ಟೆಲ್ಲ ಪ್ರಕರಣ ಆದಂಥ ಸಂದರ್ಭದಲ್ಲಿ ಸಾಕ್ಷಿಗಳಿಲ್ಲ. ಸಾಕ್ಷಿಗಳನ್ನು ಕಲೆ ಹಾಕುವಂಥ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಎಡವಿದೆ, ನಿರ್ಲಕ್ಷ್ಯವನ್ನು ತೋರಿದೆ, ಅಥವಾ ಅದರಲ್ಲಿ ಶಾಮೀಲಾಗಿದ್ದಾರೋ ಗೊತ್ತಿಲ್ಲ. ಶಾಮೀಲಾಗದೆ ಈ ರೀತಿಯ ಪ್ರಕರಣಗಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನ್ಯಾಯಾಲಯ ಅದನ್ನೇ ಹೇಳಿರ್ತಕ್ಕಂಥದ್ದು, ಇಲ್ಲಿ ಯಾರ್ಯಾರು ತಪ್ಪಿತಸ್ಥರ ಅಧಿಕಾರಿಗಳಿದ್ದಾರೆ ಅಥವಾ ವೈದ್ಯರಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವರ ಮೇಲೆ ಶಿಕ್ಷೆ ಆಗಬೇಕು ಅಂತ. ಸೊ ಇಲ್ಲಿ ಅಧಿಕಾರಿಗಳಿರ್ಬೋದು, ವೈದ್ಯರಿರ್ಬೋದು, ಇವರೆಲ್ಲರೂ ಕೂಡ ತಪ್ಪು ಮಾಡಿದ್ದಾರೆ. ಅದನ್ನು ಇವತ್ತು ಏನು ಈ ADGP ನೇತೃತ್ವದ ಅಕ್ವಿಟಲ್ ಕಮಿಟಿ ಏನಿದೆ ಇವತ್ತು ಇದು ವರದಿಯನ್ನು ಕೊಡಬೇಕಾಗಿದೆ, ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕಾಗಿದೆ.
ನೇರವಾಗಿ ನ್ಯಾಯಾಲಯ ಇವತ್ತು ಅದನ್ನೇ ಹೇಳಿರ್ತಕ್ಕಂಥದ್ದು. ಈ ADGP ನೇತೃತ್ವದ ಅಕ್ವಿಟಲ್ ಕಮಿಟಿ ಕೆಲಸ ಮಾಡಬೇಕೀಗ. ಆದರೆ ಏನು ಮಾಡಿದ್ದಾರೆ 5 ತಿಂಗಳಲ್ಲಿ ಅಂದರೆ ಇದುವರೆಗೂ ಉತ್ತರ ಕೊಟ್ಟಿಲ್ಲ. RTI ಅಡಿನಲ್ಲಿ ಅರ್ಜಿ ಹಾಕಿದ್ರು ಕೂಡ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಿದ್ಧರಿಲ್ಲ ಈಗ. ಸೊ ಇದು ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಸೊ ಇದನ್ನೆಲ್ಲವನ್ನು ಕೂಡ ಜನರ ಮುಂದೆ ಹೇಳಬೇಕು, ಜನರಿಗೆ ಅರಿವು ಮೂಡಿಸಬೇಕು. ಸೊ ನೆಕ್ಸ್ಟ್ ಈ ಥರದ ಆಗುವಂಥ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಯನ್ನು ನಾವೆಲ್ಲರೂ ಕೂಡ ಸಮಾಜದ ಪ್ರತಿಯೊಬ್ಬರು ಕೂಡ ಮುನ್ನೆಚ್ಚರಿಕೆ ವಹಿಸಲೇಬೇಕು. ಗಾಂಧಿ ಹೇಳಿರುವ ಹಾಗೆ ಮಧ್ಯರಾತ್ರಿಯಲ್ಲಿ ಒಬ್ಬ ಮಹಿಳೆ ಓಡಾಡುವಂಥ ಒಂದು ರೀತಿಯ ನಿರ್ಭಯವಾದಂಥ ವಾತಾವರಣ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಬೇಕು. ರಾಮರಾಜ್ಯದ ಪರಿಕಲ್ಪನೆ ಇವತ್ತು ವಾಸ್ತವದ ನೆಲೆಗಟ್ಟಿನಲ್ಲಿ ಅನುಷ್ಠಾನ ಆಗಬೇಕು ಅನ್ನೋದಾದರೆ ಎಲ್ಲರೂ ಕೂಡ ಇಂಥವುಗಳ ವಿರುದ್ಧವಾಗಿ ಧ್ವನಿ ಎತ್ತಬೇಕು. ಸೊ ಇಂಥವುಗಳಲ್ಲೂ ಕೂಡ ನೀವು ಧರ್ಮ, ಜಾತಿ, ಹಾಳು ಮೂಳುಗಳನ್ನು ತೆಗೆದುಕೊಂಡು ಬಂದು ಅಲ್ಲೂ ಕೂಡ ನೀವು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಅನುಸರಿಸ್ತೀರಿ ಅಂದರೆ ನಿಮಗೆ ನಿಜಕ್ಕೂ ಮನುಷ್ಯತ್ವ ಇದೆಯಾ ಅನ್ನುವಂಥದ್ದನ್ನು ನಾವು ಕೇಳಲೇಬೇಕಾಗುತ್ತೆ ಇವತ್ತು. ಸೊ ಹಾಗಾಗಿ ಈ ಸೌಜನ್ಯ ಪ್ರಕರಣ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಲು ಏರಿದೆ ಆಲ್ರೆಡಿ. ಆದರೆ ವಿಚಾರಣೆಗೆ ಬರಬೇಕಾಗಿದೆ. ಈಗ ಆಲ್ರೆಡಿ ಸೌಜನ್ಯ ಕುಟುಂಬ ಅವರು ಇರ್ಬೋದು ಅಥವಾ ಸಂತೋಷ್ ರಾವ್ ಕುಟುಂಬದವರು ಇರ್ಬೋದು, ಇವರೀಗ ಈ ಸತ್ಯ ಹೊರಗಡೆ ಬರಬೇಕು ಅಂಥೇಳಿ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಹಾಕಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಇದರ ವಿಚಾರಣೆ ಕೂಡ ನಡೆಯುತ್ತೆ. ಅಂತಿಮ ಈ ದೇಶದ ಉಚ್ಚ ನ್ಯಾಯಾಲಯ ಇವತ್ತು ಇದರ ಬಗ್ಗೆ ತನಿಖೆ ನಡೆಸಲಿಕ್ಕೆ ಆದೇಶ ಕೊಡುತ್ತಾ ಅಥವಾ ಈ ಪ್ರಕರಣದ ಬಗ್ಗೆ ಯಾವ ರೀತಿ ನಿಲುವನ್ನು ತಾಳುತ್ತೆ ಅನ್ನೋಂಥದ್ದು ಕಾದು ನೋಡಬೇಕಾಗಿದೆ. ಯಾಕಂದರೆ 2 ನ್ಯಾಯಾಲಯಗಳಲ್ಲಿ ಈಗಾಗಲೇ ಸೌಜನ್ಯ ಪರವಾಗಿಯೇ ಧ್ವನಿಯನ್ನು ಕೇಳಿಬಂದಿರತಕ್ಕಂಥದ್ದು. ನ್ಯಾಯಾಲಯಗಳಲ್ಲಿ ತಪ್ಪಿತಸ್ಥರು ಈಗ ಆಲ್ರೆಡಿ ತಪ್ಪಿಸ್ಕೊಂಡಿದ್ದಾರೆ. ಈತ ಏನು ತಪ್ಪಿತಸ್ಥ ಅಂತೇಳಿ CBI ಪೊಲೀಸರು ಇವತ್ತೇನು ತೆಗೆದುಕೊಂಡು ಬಂದು ಆತನನ್ನು ಇಟ್ಟರು. ಸಂತೋಷ್ ರಾವ್ ಆತ ಏನು ನಿರಪರಾಧಿ ಅನ್ನುವಂಥದ್ದು ಸಾಬೀತಾಗಿದೆ. ಸೊ ಅದಕ್ಕೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಇದ್ರ ಜೊತೆಯಲ್ಲಿ ಈ ಏನು ಸೌಜನ್ಯ ಕೊಲೆ ಪ್ರಕರಣ ಆಗಿದೆ, ಇಲ್ಲಿ ಈಗಾಗಲೇ ಹಲವಾರು ಪ್ರಕರಣಗಳಿದ್ದಾವೆ. ಅವನ್ನೆಲ್ಲ ಮತ್ತೆ ನಾನು ಬಿಡಿಸಿ ಹೇಳುವಂಥ ಅಗತ್ಯವೇ ಇಲ್ಲ. ಸೊ ಈ ಜಾಗದಲ್ಲಿನೇ ಸಾಕಷ್ಟು ಪ್ರಕರಣಗಳಾಗಿದ್ದಾವೆ. ಪದೇ ಪದೇ ಒಂದೇ ಜಾಗದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಈ ಥರದ ಪ್ರಕರಣಗಳಾಗುವಂಥ ಸಂದರ್ಭದಲ್ಲಿ ಈ ಥರದ ಪ್ರಕರಣಗಳು ಮತ್ತೆ ಆಗಬಾರದು, ಇಲ್ಲಿ ಯಾರ್ದೋ ಕೆಲವರ ಕೈವಾಡ ಇದೆ ಅಂತಂಥ ಏನು ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಧ್ವನಿ ಎತ್ತದು ತಪ್ಪೇನ್ರಿ? ಸೊ ಅವರು ಹೋಗ್ತಾರೆ ನ್ಯಾಯಾಲಯಗಳಲ್ಲಿ ಹೋಗಿ ಅದನ್ನು ನಾವು ಹೆಸರನ್ನು ಪ್ರಸ್ತಾಪ ಮಾಡಬಾರ್ದು ಅಂಥೇಳಿ ಆದೇಶಗಳನ್ನು ತೆಗೆದುಕೊಂಡು ಬರ್ತಾರೆ. ಸೊ ಹಾಗಾಗಿ ನಾನು ಇವತ್ತು ಯಾರ ಹೆಸರುಗಳನ್ನು ತೆಗೆದುಕೊಳ್ತಾ ಇಲ್ಲ. ಆದರೆ ಸತ್ಯ ಹೊರಗಡೆ ಬರಲೇಬೇಕು. ಕಾನೂನು ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಕೂಡ ತನಿಖೆ ಆಗಲೇಬೇಕು. ಎಷ್ಟೇ ಪ್ರಭಾವಿಯಾಗಿರಲಿ, ಎಷ್ಟೇ ಆತನಿಗೆ ಇನ್ಫ್ಲೂಯೆನ್ಸ್ಗಳಿರಲಿ, ಯಾವುದೇ ಪಕ್ಷಗಳು ಆತನಿಗೆ ಬೆಂಬಲವಾಗಿ ನಿಂತಿರಲಿ, ಸತ್ಯ ಸತ್ಯವೇ. ಸತ್ಯವನ್ನು ಮರೆಮಾಚಲಿಕ್ಕೆ ಇಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು ನ್ಯಾಯವನ್ನು, ಸತ್ಯವನ್ನು ಹೊರಗಡೆ ತರಲಿಕ್ಕೆ ಎಲ್ಲದಕ್ಕೂ ಕೂಡ ಇವತ್ತು ಅವಕಾಶ ಇದೆ. ಆದರೆ ಸಮಯ ಬೇಕಾಗುತ್ತೆ ಅಷ್ಟೇ. 12 ವರ್ಷ ಬೇಕಾಯಿತು ಇವತ್ತು ಹೈಕೋರ್ಟ್ನಲ್ಲಿ ಇದೊಂದು ರೀತಿಯ ಮಹತ್ವದ ತೀರ್ಪು ಹೊರಗಡೆ ಬರಲಿಕ್ಕೆ. ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಲೇ ಇರಿದೆ ಇಡೀ ಪ್ರಕರಣ. ಸೊ ADGP ಜೊತೆ ಅಕ್ವಿಟಲ್ ಕಮಿಟಿಯಲ್ಲೂ ಕೂಡ ಇದೊಂದು ಈಗ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅನ್ನುವಂಥದ್ದು ಈಗ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆಯನ್ನು ಸರ್ಕಾರವೇ ಮುಂದೆ ನಿಂತು ಮಾಡಬೇಕಾದಂಥ ಒಂದು ತುರ್ತು ಪರಿಸ್ಥಿತಿ ಇವತ್ತಿದೆ. ಜೊತೆಗೆ ಸರ್ಕಾರಗಳಿರ್ತಕ್ಕಂಥ ಪ್ರತಿಯೊಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರ್ಬೋದು ಅಥವಾ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇರ್ಬೋದು, ಯಾರೇ ಆಗಿದ್ರು ಅಥವಾ ಏನು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಆಗಿರ್ಬೋದು. ಸೊ ಹಿಂದೆ ಕೂಡ ಅವರೇ ಗೃಹ ಸಚಿವರಾದಾಗಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿತ್ತು. ಈಗಲೂ ಕೂಡ ಅದೇ ಚರ್ಚೆ ಆಗ್ತಾ ಇದೆ. ಪ್ರತಿಪಕ್ಷದಲ್ಲಿ ಇದ್ದಂಥವರು ಕೂಡ ಈ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಇದ್ದರು. ಸೊ ಇವರೆಲ್ಲರೂ ಕೂಡ ಎಲ್ಲ ನಾಯಕರು ಕೂಡ ಪಕ್ಷಪಾತವನ್ನು ನೋಡ್ದೇನೆ ನಿಷ್ಪಕ್ಷಪಾತವಾಗಿ ಈ ವಿಚಾರವನ್ನು ತನಿಖೆ ನಡೆಸಬೇಕು. ಎಲ್ಲೆಲ್ಲಿ ಲೂಪ್ ಹೋಲ್ ಆಗಿದ್ದಾವೆ ಅವೆಲ್ಲವನ್ನು ಕೂಡ ಪತ್ತೆ ಹಚ್ಚಿ ಯಾರ್ಯಾರು ಇಲ್ಲಿ ತಪ್ಪಿತಸ್ಥರಿದ್ದಾರೆ, ಅಧಿಕಾರಿಗಳಿರಲಿ, ವೈದ್ಯರಿರಲಿ ಅಥವಾ ಮತ್ತೊಬ್ಬರಿರಲಿ, ಯಾವುದೇ ಪ್ರಭಾವಿ ವ್ಯಕ್ತಿಗಳು ಈ ಕೊಲೆ ಹಿಂದೆ ಇರಲಿ, ಅವರೆಲ್ಲರೂ ಹೆಡೆಮುಟಿ ಕಟ್ಟುವಂಥ ಕೆಲಸವನ್ನು ಸರ್ಕಾರ ಮಾಡಲೇಬೇಕು. ಮಾಡದೆ ಹೋದರೆ ಈ ಹೋರಾಟ ಮತ್ತೊಂದು ಸ್ವರೂಪವನ್ನು ಪಡೆಯುತ್ತೆ. ಈಗಾಗಲೇ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಇವರಿಗೆ ಒಂದು ರೀತಿ ಮತ್ತೆ ಏನು ಜೀವ ಕೊಟ್ಟ ರೀತಿಯಲ್ಲಾಗಿದೆ. ಸೊ ಹೀಗಾಗಿ ಈ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇರ್ಬೋದು ಅಥವಾ ಈ ಪ್ರದೇಶದಲ್ಲಾದಂಥ ಅನೇಕ ಕೊಲೆ ಪ್ರಕರಣಗಳನ್ನು ಇವತ್ತು ತನಿಖೆ ನಡೆಸಲೇಬೇಕಾದಂಥ ಅವಶ್ಯಕತೆ ಇದೆ. ಆದರೆ ಈ ಸೌಜನ್ಯ ಪ್ರಕರಣ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಈ CBI ತನಿಖೆ ಆಗುವಂಥ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನಾನು ಮರ್ತೆ, ಇಲ್ಲಿ 3 ವ್ಯಕ್ತಿಗಳ ಮೇಲೆ CBI ಪೊಲೀಸರು ಸಸ್ಪೆಕ್ಟ್ ಅಂದರೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಆ 3 ವ್ಯಕ್ತಿಗಳು ಯಾರು ಅನ್ನುವಂಥದ್ದನ್ನು ಹೊರಗಡೆಗೆ ಬಿಡೋದಿಲ್ಲ. ಆದರೆ ಹೊರಗಡೆ ಬಿಡಲಿಕ್ಕೆ ಅವ್ರನ್ನ ಮಂಪರು ಪರೀಕ್ಷೆ ಮಾಡಬೇಕು ಅಂಥೇಳಿ ಸೌಜನ್ಯ ಪರ ಹೋರಾಟಗಾರರು ಒತ್ತಾಯವನ್ನು ತರ್ತಾರೆ. ಆ ಒತ್ತಾಯವನ್ನು ತಂದಂಥ ಸಂದರ್ಭದಲ್ಲಿ ಅವರನ್ನು ಮಂಪರು ಪರೀಕ್ಷೆ ಕೂಡ ಮಾಡಲಾಗುತ್ತೆ. ಆದರೆ ಸತ್ಯ ಹೊರಗಡೆ ಬರೋದಿಲ್ಲ. ಕೇವಲ ಮಂಪರು ಪರೀಕ್ಷೆಯಿಂದ ಮಾತ್ರ ಸತ್ಯ ಹೊರಬರಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ನಾನು ಈಗಾಗಲೇ ತಜ್ಞರನ್ನು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಜಲುಗಳನ್ನು ತಿಳ್ಕೊಂಡ ನಂತರವೇ ಈ ವಿಚಾರವನ್ನು ನಾನು ಇವತ್ತು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು.
ಈಗ ಮತ್ತೆ ಮರು ತನಿಖೆಯನ್ನು ಮಾಡಲಿಕ್ಕೂ ಕೂಡ ಕಷ್ಟ ಇದೆ. ಆದರೆ ತಪ್ಪಿತಸ್ಥ ಅಧಿಕಾರಿಗಳು ಯಾರ್ಯಾರಿದ್ದಾರೆ, ಅವರಿಗೆ ಯಾರು ಇನ್ಫ್ಲೂಯೆನ್ಸನ್ನು ಮಾಡಿದ್ರು, ಯಾರು ಈ ರೀತಿಯೆಲ್ಲ ನಡೆದುಕೊಳ್ಳಲಿಕ್ಕೆ ಇನ್ಫ್ಲೂಯೆನ್ಸನ್ನು ಬಳಸಿದ್ರು, ಅಧಿಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳಿರಲಿ ಅಥವಾ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳಿರಲಿ, ಅಥವಾ ವೈದ್ಯರಿರಲಿ, ಇವರು ಈ ಇಡೀ ಪ್ರಕರಣವನ್ನು ದಿಕ್ಕು ತಪ್ಪಿಸೋ ರೀತಿಯಲ್ಲಿ ನಡೆದುಕೊಂಡಂಥ ಅಧಿಕಾರಿಗಳು ಮಹಾಪಾಪಿಗಳವರು. ಅವರ ಹೆಡಮುರಿ ಕಟ್ಟಿದರೆ ಇದರ ಹಿಂದೆ ಇರ್ತಕ್ಕಂಥ ಸೂತ್ರಧಾರಿಗಳು ಯಾರಿದ್ದಾರೆ, ಅವರು ಎಷ್ಟೇ ಮಹಾನುಭಾವರಾಗಿರಲಿ ಅವರ ಹೆಡಮುರಿ ಕಟ್ಟುವಂಥ ಕೆಲಸ ಆಗೇ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅದೊಂದೇ ಭರವಸೆಯಿಂದ ಇವತ್ತು ಸೌಜನ್ಯ ಪ್ರಕರಣವನ್ನು ಜೀವಂತವಾಗಿ ಇಟ್ಕೊಂಡು ಕಾನೂನು ಹೋರಾಟವನ್ನು ನಡೆಸ್ತಿದ್ದಾರೆ, ಬೀದಿ ಹೋರಾಟಗಳನ್ನು ನಡೆಸ್ತಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈಗ ಮತ್ತೆ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಆದರೆ ನೀವು ಗಮನಿಸಿ, CBI ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿಲ್ಲ. ಯಾಕೆಂದರೆ CBI ನ್ಯಾಯಾಲಯ ಜೊತೆಗೆ ಹೈಕೋರ್ಟು ಎರಡೂ ಕೂಡ ಈ CBI ಪೊಲೀಸರದ್ದೇ ಸಾಕಷ್ಟು ಇಲ್ಲಿ ತಪ್ಪುಗಳಿದ್ದಾವೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಂಥ ಹಿನ್ನೆಲೆಯಲ್ಲಿ CBIಗೆ ಈಗ ಮುಖ ಇಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಇವರು ಅರ್ಜಿ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಯಾರ ಮೇಲೆ ಅನುಮಾನಗಳಿದ್ದಾವೆ ಅಥವಾ 3 ವ್ಯಕ್ತಿಗಳ ಮೇಲೆ ಏನು ಅನುಮಾನಗಳು ಬಂದು ಅವ್ರನ್ನ ತನಿಖೆಗೆ ಒಳಪಡಿಸಲಾಗಿತ್ತೋ ಅಥವಾ ಅವರು ನಿರ್ದೋಷಿಗಳಂತೇಳಿ ಈಗ ಅವ್ರನ್ನ ಕೈ ಬಿಡಲಾಗಿತ್ತೋ, ಅವರನ್ನ ತೆಗೆದುಕೊಂಡು ಬಂದು ತನಿಖೆ ನಡೆಸಲೇಬೇಕಾಗುತ್ತೆ. ಸಾಕ್ಷಿಗಳನ್ನ ಹುಡುಕುವಂಥ ವಿಚಾರದಲ್ಲಿ ಇಲ್ಲಿ ಏನೀಗಾಗಲೇ ಮೆಡಿಕಲ್ ಎವಿಡೆನ್ಸ್ ಇರ್ಬೋದು ಅಥವಾ ಏನು ಈ ಟೆಕ್ನಿಕಲ್ ಎವಿಡೆನ್ಸ್ಗಳು ನಾಶ ಆಗಿದ್ರೂ ಕೂಡ ಈ ತನಿಖೆಯಲ್ಲಿ ಇರ್ತಕ್ಕಂಥ ಅಥವಾ ತನಿಖೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರಲ್ಲ, ಅವರಿಗೆ ಇನ್ಫ್ಲೂಯೆನ್ಸ್ ಆಗದೆ ಹೋಗಿದ್ರೆ ಈ ಪ್ರಕರಣ ಇಷ್ಟೊಳಗಡೆ ಹೊರಗಡೆ ಬರ್ತಿತ್ತು. ಅವರಿಗೆ ಯಾರಾದರೂ ದುಡ್ಡು ಕೊಟ್ಟಿದ್ದಾರಾ ಅಥವಾ ಹಣದ ಆಮಿಷವನ್ನು ಅಥವಾ ಇನ್ಯಾವುದೋ ಆಮಿಷವನ್ನು ಕೊಟ್ಟಿದ್ದಾರಾ ಅಥವಾ ಅವ್ರಿಗೇನಾದ್ರು ಬೆದರಿಕೆ ಒಡ್ಡಿದ್ದಾರಾ, ಇವೆಲ್ಲವೂ ಕೂಡ ಹೊರಗಡೆ ಬರಬೇಕು ಅಂದರೆ ಈ ADGP ನೇತೃತ್ವದ ಅಕ್ವಿಟಲ್ ಕಮಿಟಿ ಏನಿದೆ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕಾಗಿದೆ. ಈಗ ಆಲ್ರೆಡಿ ಒಂದು ಇದೇ ನಮ್ಮ MR ಬಾಲಕೃಷ್ಣ ಅವರು ಈ ಇಡೀ ಪ್ರಕರಣವನ್ನು ಹೇಗೆ ನ್ಯಾಯಾಲಯದಲ್ಲಿ ವಾದ ಮಾಡಿ ಈಗಾಗಲೇ ಒಂದು ಹಂತದ ಯಶಸ್ಸನ್ನು ಕಂಡಿದ್ದಾರೋ, ಈ ಬಾಲಕೃಷ್ಣ ಅವರೇ RTIDನಲ್ಲಿ ADGP ಅವರಿಗೆ ಜೊತೆಗೆ ADGP ಕ್ರೈಮ್ ಟೀಮಿಗೆ ಜೊತೆಗೆ ಈ DGP ಅಲೋಕ್ ಕುಮಾರ್ ಅವ್ರಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಅಂದರೆ RTI ಅರ್ಜಿಯನ್ನು ಹಾಕಿದ್ದಾರೆ. ಆದರೆ ಇದುವರೆಗೂ ಕೂಡ RTI ಅರ್ಜಿಗೆ ಉತ್ತರ ಕೊಡುವ ಕೆಲಸ ಆಗಿಲ್ಲ. ಉತ್ತರ ಬರಬೇಕಾಗಿದೆ. ಬಂದ ನಂತರ ಸತ್ಯ ಏನು ಅನ್ನೋಂಥದ್ದು ಜನರಿಗೆ ಗೊತ್ತಾಗೇ ಆಗುತ್ತೆ. ಆದರೆ ನಾನು ಇಲ್ಲಿ ಭಾಳ ಒಂಥರ ಬೇಸರದಿಂದ ಹೇಳ್ತೀನಿ, ರಾಜಕಾರಣಿಗಳು ತಮ್ಮ ಮನೆಯ ಮಕ್ಕಳಿಗೆ ಈ ಥರದ ಅನ್ಯಾಯ ಆಗಿದ್ರೆ ನಿಜಕ್ಕೂ ನೀವು ಸುಮ್ಮನೆ ಕೂರ್ತಿದ್ರಾ? 12ರಿಂದ 13 ವರ್ಷ ಬೇಕಾ ಒಂದು ಬಡ ಹುಡುಗಿಯ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ, ಆ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ? ಎಲ್ಲ ಒಂದು ವಿಚಾರದಲ್ಲಿ ಧರ್ಮದ ವಿಚಾರ ಬಂದಂಥ ಸಂದರ್ಭದಲ್ಲಿ ರಾತ್ರಿ ಹೋಗಿ ಇದು ಆ ಧರ್ಮದ ವಿಚಾರ, ಇದು ಈ ಧರ್ಮದ ವಿಚಾರ ಅಂತ ನಾನು ಕೇವಲ ಇಲ್ಲಿ ಕಾಂಗ್ರೆಸ್ ಆಗಲಿ BJP ಆಗಲಿ JDS ಆಗಲಿ ಅಥವಾ ಮತ್ತೊಂದು ಪಕ್ಷ ಆಗಲಿ ಯಾವುದೇ ಒಂದು ಪಕ್ಷವನ್ನು ದೂಷಣೆ ಮಾಡ್ತಾ ಇಲ್ಲ. ಈ ರಾಜಕಾರಣಿಗಳ ಅಥವಾ ರಾಜಕಾರಣದ ವ್ಯವಸ್ಥೆ ಏನಿದೆ ಅದನ್ನು ನಾನು ದೂಷಣೆ ಮಾಡ್ತಾ ಇದ್ದೀನಿ. ನಿಮಗೆ ಈ ಥರದ ಒಂದು ವ್ಯವಸ್ಥೆ ಅಥವಾ ಈ ಒಂದು ಅವಸ್ಥೆ ಬಂದಿದ್ರೆ ನೀವು ಸುಮ್ಮನೆ ಕೂರ್ತಿದ್ರಾ? ಯಾಕೆ ಇದ್ರ ಬಗ್ಗೆ ಮಾತಾಡಿಲ್ಲ? ಅನೇಕ ಸರ್ಕಾರಗಳು ಬಂದವು, ಅನೇಕರು ಮುಖ್ಯಮಂತ್ರಿಗಳಾದರು, ಅನೇಕರು ಗೃಹ ಸಚಿವರಾದರು, ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ರಿ, ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಶಿಕ್ಷೆ ಕೊಡಿಸೋಣ, ಸಮಾಜಕ್ಕೆ ಇದೊಂದು ಮಾದರಿ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ದಿಟ್ಟತನದಿಂದ ಕೆಲಸ ಮಾಡಿಸುವಂಥ ಕೆಲಸ ಆಗಲಿಲ್ಲ. ಈಗಾಗಲೇ ನೀವು ನಿಜಕ್ಕೂ ನಾನು ಹೇಳ್ತೀನಿ, ಏನು ನಟ ದರ್ಶನ್ ಕೇಸ್ನಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡು ಏನು ಪೊಲೀಸ್ ಅಧಿಕಾರಿಗಳು ಇವತ್ತು ಏನು ಸತ್ಯವನ್ನು ಹುಡುಕುವಂಥ ಕೆಲಸವನ್ನು ಮಾಡಿದಾರಲ್ವಾ, ಅದೇ ರೀತಿಯ ನಿಷ್ಪಕ್ಷಪಾತವಾದಂಥ ಕೆಲಸವನ್ನು ಸೌಜನ್ಯ ಪ್ರಕರಣದಲ್ಲಿ ಜೊತೆಗೆ ಇಡೀ ಕರ್ನಾಟಕದಲ್ಲಾದಂಥ ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ಎಳೆಯ ಮಕ್ಕಳ ಮೇಲೆ ಆದಂಥ ದೌರ್ಜನ್ಯ ಪ್ರಕರಣಗಳನ್ನು, ಅತ್ಯಾಚಾರಗಳ ಪ್ರಕರಣಗಳನ್ನು ಅಥವಾ ಕೊಲೆ ಪ್ರಕರಣಗಳನ್ನು ತನಿಖೆ ನಡೆಸಿದ್ರೆ ಕರ್ನಾಟಕ ಇವತ್ತು ಶಾಂತಿಯ ನೆಲೆಬೀಡು ಆಗ್ತಿತ್ತು ರೀ. ಆದರೆ ಯಾರೂ ಕೂಡ ಮಾಡ್ತಾ ಇಲ್ಲ. ಪೊಲೀಸ್ ಅಧಿಕಾರಿಗಳು ಶಾಮೀಲಾಗ್ತಾ ಇದ್ದಾರೆ, ವೈದ್ಯರು ಕೂಡ ಶಾಮೀಲಾಗ್ತಾ ಇದ್ದಾರೆ, ಆರೋಪಿಗಳ ಪರವಾಗಿ ರಿಪೋರ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಅದರ ಪ್ರತಿಫಲವಾಗಿ ಇವತ್ತು ಒಬ್ಬ ಬಡ ಹುಡುಗಿಗೆ 12 ವರ್ಷದಿಂದ ನ್ಯಾಯ ಬೇಕು ಅಂತ ಹೇಳಿ ಕೇಳುವಂಥ ವಾತಾವರಣ ಇನ್ನೂ ನಮ್ಮ ಸಮಾಜದಲ್ಲಿದೆ. ಹಾಗಾಗಿ ಇವತ್ತು ಈ ಪ್ರಕರಣ ಇಲ್ಲಿಗೆ ನಿಲ್ಲೋದಿಲ್ಲ. ಈ ಹೋರಾಟ ಮತ್ತಷ್ಟು ಸ್ವರೂಪವನ್ನು ಪಡೆಯುತ್ತೆ. ಇದರ ಹಿಂದೆ ಯಾವುದೇ ಘಟಾನುಘಟಿ ವ್ಯಕ್ತಿ ಇರಲಿ ಅಥವಾ ಯಾವುದೇ ಘಟಾನುಘಟಿ ವ್ಯಕ್ತಿಗಳ ತಂಡವೇ ಇರಲಿ, ಅವರ ಹೆಡಮುರಿ ಕಟ್ಟುವಂಥ ಕೆಲಸ ಆಗೇ ಆಗುತ್ತೆ. ಸತ್ಯ ಯಾವತ್ತೂ ಸಾಯಲ್ಲ, ಸತ್ಯ ಸದಾ ಜೀವಂತವಾಗಿರುತ್ತೆ, ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಈ ಕಾನೂನು ವ್ಯವಸ್ಥೆಯಲ್ಲಿ ಅಂಥೇಳಿ ಇಡೀ ಕರ್ನಾಟಕದ ಜನ ಕನ್ನಡಿಗರು ಇವತ್ತು ಕಾಯ್ತಾ ಇದ್ದಾರೆ. ಆ ಕಾಲ ಸದ್ಯದಲ್ಲೇ ಬರುತ್ತೆ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.